ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಪೂರ್ಣಯೋಗ ದರ್ಶನ ಗೀತಾ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಎರಡನೇ ಅಧ್ಯಾಯದ 23ನೇ ಶ್ಲೋಕದಿಂದ 27ನೇ ಶ್ಲೋಕದವರೆಗೂ ನಾವು ಚಿಂತನೆಯನ್ನ ಮಾಡೋಣ. ಈ ಶ್ಲೋಕಗಳ ಅಭ್ಯಾಸ ಮಾಡಿ ಆಯ್ತು. ಈಗ ಮನನ. ಇಪ್ಪತ್ತ ಮೂರನೇ ಶ್ಲೋಕ ಹೀಗಿದೆ. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಇದರ ಅರ್ಥ, ಆಯುಧಗಳು ಆತ್ಮನನ್ನು ಛಿದ್ರಗೊಳಿಸಲಾರವು, ಬೆಂಕಿ ಸುಡಲಾರವು, ನೀರು ಅದನ್ನು ತೇವಗೊಳಿಸುವುದಿಲ್ಲ, ಗಾಳಿಯು ಅದನ್ನು ಒಣಗಿಸುವುದಿಲ್ಲ. ಇದಕ್ಕೆ ಇದರ ಗೂಢಾರ್ಥ ಏನಿದೆ, ವಿಶಾಲವಾಗಿ ನಾವು ವಿಶದವಾಗಿ ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇದರಲ್ಲಿ ಪ್ರಶ್ನೆ ಅದೇ ಸೇಮ್. ಆತ್ಮನನ್ನು ಶಸ್ತ್ರಗಳು ಕತ್ತರಿಸಲಾರವು, ಬೆಂಕಿ ಸುಡಲಾರದು, ನೀರು ನೆನೆಯಿಸಲಾರದು ಮತ್ತು ಗಾಳಿ ಒಣಗಿಸಲಾರದು. ಇದನ್ನ ವಿಶ್ಲೇಷಿಸಿ. ಅಂದ್ರೆ ನಾವು ಮೇಲ್ನೋಟಕ್ಕೆ ನೋಡಿದಾಗ ಇವು ಯಾವ ಸಹ ಆತ್ಮನನ್ನ ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುತ್ತೆ. ಈ ಮೊದಲ ಇವತ್ತಿನ ಮನನಕ್ಕೆ ಇರುವಂತಹ ಈ 5 ಶ್ಲೋಕಗಳ ಪೈಕಿ ಮೊದಲ 3 ಶ್ಲೋಕಗಳು ಹೇಗೆ ಈ ಆತ್ಮ ಅನ್ನೋದು ಶಾಶ್ವತವಾಗಿ ಇರುತ್ತೆ, ಈ ಯಾವುದರಿಂದನೂ ಅದು ನಾಶ ಆಗಲ್ಲ ಅನ್ನೋದನ್ನ ಹೇಳಿದ್ರೆ, ಈ ಕೊನೆ 2 ಶ್ಲೋಕಗಳು 26, 27 ಇದು ನಾವು ಏನು ಭೌತಿಕವಾಗಿ ನಾವು ನೋಡ್ತೀವೋ ಅದು ಎಲ್ಲವೂ ಬದಲಾವಣೆಗೆ ಆಗುವಂತಹದ್ದು. ಅದು ಹುಟ್ಟುತ್ತೆ ಮತ್ತೆ ಸಾಯುತ್ತೆ, ಹಾಗೆ ವಿಕಾರಗಳಿಗೆ ಒಳಗಾಗುತ್ತೆ. ಆದರೆ ಅದು ಏನಾಗುತ್ತೆ, ಪುನರಪಿ ಜನನಂ ಪುನರಪಿ ಮರಣಂ, ಈ ರೀತಿಯ ಚಕ್ರದಲ್ಲಿ ಇರುತ್ತೆ. ಅದನ್ನು ಸಹ ನೀನು ಬದಲಾವಣೆ ಮಾಡೋಕ್ಕಾಗಲ್ಲ ಅನ್ನೋದನ್ನ ಶ್ರೀಕೃಷ್ಣ ಈ ಒಂದು ಸಾಮಾಜಿಕ ದೃಷ್ಟಿಯಲ್ಲೂ ಸಹ ನೀನು ಈ ರೀತಿಯಲ್ಲಿ ತಿಳ್ಕೊಂಡ್ರು ಸಹ ಅದನ್ನ ನಾಶ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ನೀನು ದುಃಖ ಪಡಬೇಡ, ನೀನು ದುಃಖವನ್ನ ಬಿಟ್ಟು ಬಿಟ್ಟು ನೀನು ಸಂತೋಷ ಪಡೋ, ಅದಕ್ಕೋಸ್ಕರ ನಿನ್ಗೆ ಈ ಜ್ಞಾನ ಕೊಡ್ತಾ ಇದ್ದೀನಿ ಅನ್ನೋದನ್ನ ಶ್ರೀಕೃಷ್ಣ ಹೇಳ್ತಾ ಇರೋದು. ಇವಾಗ ಈ 23ನೇ ಶ್ಲೋಕದ ಒಂದು ವಿವರವಾದ ಚಿತ್ರಣ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸಾವಿತ್ರಿ ಅವ್ರು ಹೇಳ್ತೀರಾ? ಶ್ಲೋಕ ಹಾಕ್ಲಾ? ಈ ಪ್ರಶ್ನೆ ಓದ್ಕೊಂಬಿಡಿ. ಶ್ಲೋಕ ಇಲ್ದಿದ್ರು ಪರವಾಗಿಲ್ಲ ಬಿಡ, ಹಾಗೆ ಹೇಳ್ತೀನಿ. ಆತ್ಮನನ್ನು ಶಸ್ತ್ರಗಳು ಕತ್ತರಿಸಲಾರವು ಅಂದ್ರೆ ಆಯುಧಗಳು ಆತ್ಮನನ್ನು ಕತ್ತರಿಸಕ್ಕಾಗಲ್ಲ. ಯಾಕೆಂದ್ರೆ ನಾವು ಒಂದು ವಸ್ತುವನ್ನ ಕತ್ತರಿಸ್ತೀವಲ್ವಾ, ತುಂಡು ತುಂಡೆಲ್ಲ ಮಾಡ್ತೀವಿ. ಆ ತರ ಆತ್ಮನನ್ನು ಆ ತರ ಕತ್ತರಿಸಿ ಬೇರೆ ಬೇರೆ ಅಂತ ಮಾಡಕ್ಕಾಗಲ್ಲ. ಆಮೇಲೆ ಆ ಬೆಂಕಿ ಬೆಂಕಿ ಅಂದ್ರೆ ಸುಟ್ಟು ಬಿಡತ್ತೆ. ಯಾವುದೇ ವಸ್ತುನು ಬೆಂಕಿ ಗುಣ ಅಂದ್ರೆ ಸುಡೋದೇನೆ, ಸುಟ್ಟದು ಬೂದಿ ಮಾಡತ್ತೆ. ಆ ತರ ನೀನ್ ಅನ್ಕೊಂಡಿದೀಯೇನೋ ಅರ್ಜುನ, ಬೆಂಕಿ ಸುಟ್ಟು ಬಿಡತ್ತೆ, ಅದು ಇದಾಗೋಗತ್ತೆ ಅಂತ. ಆ ತರ ಕೂಡ ಮಾಡಕ್ಕಾಗಲ್ಲ. ಈಗ ಒದ್ದೆ ಆಗಿರ್ತಕ್ಕಂತ ಒಂದು, ನಾವು ಮಳೆನಲ್ಲಿ ಹೋದಾಗ ನೆಂದೋಗ್ಬಿಟ್ಟಿರ್ತೀವಿ, ಒದ್ದೆ ಒಣಗ್ಬೇಕು ಅಂದ್ರೆ ಗಾಳಿ ಒಣಗಿಸ್ಬಿಡತ್ತೆ ಒದ್ದೆ ಆಗಿರ್ತಕ್ಕಂಥದ್ದು. ಆ ತರ ಕೂಡ ಒಣಗ್ಸಕ್ ಆಗಲ್ಲ ಆತ್ಮನನ್ನು. ಯಾವುದೇ ಆಯುಧಗಳು ಕತ್ತರಿಸಕ್ಕೂ ಆಗಲ್ಲ, ಸುಡಕ್ಕೂ ಕೂಡ ಆಗಲ್ಲ, ಈ ಗಾಳಿಯಿಂದ ಒಣಗಿಸಕ್ಕೂ ಕೂಡ ಆಗಲ್ಲ ಆತ್ಮನನ್ನು. ಆ ಆತ್ಮ ಅನ್ನೋದನ್ನು ಅದು ಶಾಶ್ವತವಾಗಿರ್ತಕ್ಕಂಥ ವಸ್ತು, ಅದು ನಾಶ ಆಗಲ್ಲ. ನೀನು ಭೀಷ್ಮ ದ್ರೋಣರು ಇವನ್ನೆಲ್ಲ
ನಾಶ ಹೊಂದುತ್ತಾರೆ ಅಂತ ತಿಳ್ಕೊಂಡಿದೀಯಾ? ಹಾಗಾಗಿ ಆ ಆತ್ಮನಿಗೆ ಯಾವುದೇ ನಾಶವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆತರ ನೀನ್ ತಿಳ್ಕೊಂಡಿದ್ರೆ ಅದು ಸುಳ್ಳಪ್ಪ. ಅದು ಸಾಧ್ಯವಿಲ್ಲ. ಆತ್ಮ ಹುಟ್ಟುವುದು ಇಲ್ಲ, ಸಾಯುವುದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ದುಃಖ ಪಡೋದು ಯಾರಲ್ಲಿ ಅಂತಂದ್ರೆ ಅಹಂಕಾರದ ಭ್ರಮೆ ಅನ್ನೋದ್ರಿಂದ. ಆ ಭ್ರಮೆ ಅದು ಸತ್ಯವಲ್ಲ. ಸತ್ಯವನ್ನು ಕಾಣು ನೀನು ಅಂತ ಹೇಳ್ತಾ ಇದ್ದಾರೆ ಶ್ಲೋಕದಲ್ಲಿ. ಧನ್ಯವಾದಗಳು ಸಾವಿತ್ರಿಜಿ. ಸಂಧ್ಯಾಜಿ, ನೀವೇನಾದ್ರೂ ಹೇಳ್ತೀರಾ ಈ ಶ್ಲೋಕದ ಬಗ್ಗೆ? ಅಷ್ಟೇ ಅಮ್ಮ, ಅವ್ರೇ ಹೇಳಿದ್ರೆ ಎಲ್ಲ ಚೆನ್ನಾಗಿ ಹೇಳಿದ್ರು. ಅಂದ್ರೆ ಹಾ. ಆತ್ಮನ್ ಧರ್ಮನೇ ಬೇರೆ, ಇಲ್ಲಿ ದೇಹದ ಧರ್ಮನೇ ಬೇರೆ. ಅದೇ ಹ್ಮ್ ಈಗ ದೇಹ ನಾವು ದೇಹಕ್ಕೆ ಈಗ ಅವ್ರು ಹೇಳಿದಾಗೆ ಆ ದೇಹನ ಕತ್ತರಿಸ್ಬೋದು, ಅಗ್ನಿಯಿಂದ ದೇಹನ ಸುಡ್ಬೋದು, ಮಳೆಯಲ್ಲಿ ಈಗ ನಾವು ಹ್ಮ್ ನೆಂದು ತೊಯ್ದು ಹೋಗ್ಬಿಡ್ತೀವಿ. ಹ್ಮ್ ಗಾಳಿಯಿಂದ ಎಲ್ಲಾ ತೊಂದರೆಗಳು ಆಗುತ್ತೆ ಪಂಚಭೂತಗಳಿಂದೆಲ್ಲ ನಮ್ ಹ್ಮ್ ದೇಹಕ್ಕೆ ಆಗ್ಬೋದೇ ವಿನ, ಆದ್ರೆ ಈ ಆತ್ಮನಿಗೆ ಮಾತ್ರ ಏನೂ ಆಗಲ್ಲ. ಆತ್ಮನ ಧರ್ಮ ಆಗಲ್ಲ. ಹ್ಮ್ ಯಾವುದರಿಂದನೂ, ಯಾವ ಶಸ್ತ್ರದಿಂದ ಕತ್ತರಿಸಕ್ಕಾಗಲ್ಲ, ಅಗ್ನಿಯಿಂದ ಸುಡಲಕ್ಕಾಗಲ್ಲ, ನೀರಿಂದ ನೆನೆಸಕ್ಕಾಗಲ್ಲ, ಗಾಳಿಯಿಂದ ಒಣಗ್ಸಕ್ಕೂ ಆಗಲ್ಲ ಅಂತ. ಅದು ಆ ಹ್ಮ್ ಆತ್ಮ ಅನ್ನೋದೊಂದು ಪಂಚಭೂತಗಳಲ್ಲಿ ಸೇರಿರ್ತಕ್ಕಂಥದ್ದು. ಅದು ಯಾವುದರಿಂದನೂ ಏನೂ ಮಾಡಕ್ಕಾಗದೆ ಇರುವಂತ ಆಕಾಶದಂತಿರುವಂತಹ ಆತ್ಮ ಅಂತಾರೆ ಇದನ್ನ. ಅಂದ್ರೆ ಈಗ ನಾವೀಗ ಹಿಂದೆನೆ ಹೇಳಿದ್ವಲ್ಲ, ಆತ್ಮ ಅಂದ್ರೆ ಈ ಬ್ರಹ್ಮ, ಅನಂತವಾದದ್ದು, ಎಲ್ಲ ಕಡೆಯೂ ಇರುವಂತದ್ದು. ಅದನ್ನ ನಾವ್ ಏನು, ಅದ್ರ ಹಿಂದೆ ಇರೋ ಆತ್ಮನ ನಾವ್ ಏನೂ ಮಾಡಕ್ಕಾಗೋದಿಲ್ಲ. ದೇಹ ಏನೇ ಆಗ್ಬೋದು, ಆತ್ಮ ಮಾತ್ರ ನಿರಂತರವಾಗಿರುತ್ತೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ನಾವು ಕ್ಲಾಸ್ ಅಲ್ಲಿ ಕೇಳಿರೋ ಹಂಗೆ, ಈಗ ಹೇಗೆ ತೆರೆ ಮೇಲೆ ಬಂದ ಪಾತ್ರಗಳು ತೆರೆ ಮೇಲೆ ಕಾಣಿಸ್ಕೋಬಹುದು, ತೆರೆಗೇನು ಆಗಲ್ಲ ಆತರ. ಆತ್ಮ ಧನ್ಯವಾದ ಪಾತ್ರ. ಸಂಧ್ಯಾಜಿ. ಹ್ಮ್ ಹೀಗೆ ಆ ರೀತಿಯಲ್ಲಿ ಯಾವುದೋ ಆಯುಧಗಳಿಂದನೂ ಇಲ್ಲಿ ತೋರಿಸಿದ್ದಾರೆ ನೋಡಿ. ಯಾವ ಆಯುಧಗಳಿಂದನೂ ಆ, ಆತ್ಮನನ್ನ ಇದು ಮಾಡೋಕ್ಕೆ, ಇಲ್ಲದೆ ಆಗಿಸೋಕ್ಕೆ ಸಾಧ್ಯ ಇಲ್ಲ. ಅಗ್ನಿನೂ ಸುಡಲಾರದು, ನೀರು ನೆನೆಸಲಾಗದು, ಗಾಳಿನೂ ಒಣಗಿಸಲಾರದು. ಅಂದರೆ ಇಲ್ಲಿ ಸ್ಥೂಲದಿಂದ ಸೂಕ್ಷ್ಮವನ್ನ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮತ್ತೆ ಈ ಪಂಚಭೂತಗಳ ಇಂದ ಆತ್ಮನನ್ನ ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಇದು ಶಸ್ತ್ರಗಳೆಲ್ಲ ಬಂದಿರುವಂಥದ್ದು ಈ ಪೃಥ್ವಿ ತತ್ವಗಳಿಂದಲೇ. ಶಸ್ತ್ರಾಸ್ತ್ರಗಳೆಲ್ಲ ಮಾಡೋದು ಎಲ್ಲನೂ ಸಹ ಪೃಥ್ವಿ ತತ್ವದಿಂದಾನೆ. ಈ ಮನುಷ್ಯ ಏನಾದರೂ ಸಾಯ್ಬೇಕು ಅಂತಂದ್ರೆ ಈ ರೀತಿಯಲ್ಲೇ ಸಾಯ್ಬೇಕು, ಈ ನಾಲ್ಕರಿಂದಲೇ. ಈ ಶಸ್ತ್ರಾಸ್ತ್ರಗಳಿಂದ ಅಥವಾ ಅಗ್ನಿಯಿಂದ, ನೀರಿನಿಂದ ಅಥವಾ ಗಾಳಿಯಿಂದ ಈ ಸಾಯ್ಬೇಕು, ಏನಾದರೂ ಜೀವಿಗಳು ಸಾಯ್ಬೇಕು ಅಂತಂದ್ರೆ. ಆದರೆ ಆತ್ಮ ಇದು ಯಾವುದರಿಂದಲೂ ಸಾಯಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಸಾಧ್ಯ ಇಲ್ಲ. ಈ ಪಂಚಭೂತಗಳಿಂದ, ಅಂದರೆ ಇದು ಪೃಥ್ವಿ ತತ್ವದಿಂದ ಆತ್ಮನನ್ನ ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಶಸ್ತ್ರಾಸ್ತ್ರಗಳೆಲ್ಲ ಆಗಿರುವುದ ಸಹ ಈ ಪೃಥ್ವಿ ತತ್ವದಿಂದ. ಏನು ಒಂದು ಕಬ್ಬಿಣದ ಒಂದು ಇದೇ ಆಗಿರ್ಬೋದು, ಬೇರೆ ಈ ಅಣು ಅಸ್ತ್ರಗಳೇ ಆಗಿರಬಹುದು, ಬೇರೆ ಕತ್ತಿ, ಚೂರಿ, ಚಾಕು ಎಲ್ಲವೂ ಸಹ ಈ ಪೃಥ್ವಿ ತತ್ವದಿಂದ ಆಗಿರುವಂಥದ್ದು. ಅದು ಸ್ಥೂಲವಾದದ್ದು. ಆ ಸ್ಥೂಲವಾದದ್ದು ಬೇರೆ ಇವಾಗ ಆಕಾಶವನ್ನೇ ಅದು ಸಪ್ರೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂಥದ್ದು ಇನ್ನೂ ಆ, ಸಹ ಸೂಕ್ಷ್ಮವಾದಂತಹ ಆತ್ಮನನ್ನ ಹೇಗೆ ಅದು ಇಲ್ಲವಾಗಿಸೋದಕ್ಕೆ ಸಾಧ್ಯ, ಸಾಯಿಸೋದಕ್ಕೆ ಸಾಧ್ಯ ಇಲ್ಲ, ಕತ್ತರಿಸೋಕ್ಕೆ ಆಗಲ್ಲ. ಕತ್ತರಿಸಕ್ಕೆ ಆಗಬೇಕಾದ್ರೆ ಅದಕ್ಕೆ ಅಂಗಾಂಗಗಳು ಇರಬೇಕು. ನೀವು ಹೇಳಿದಾಗೆ ಆ, ದೇಹ ಅನ್ನೋದು ಇರಬೇಕು. ದೇಹ ಅಂದರೆ ಅಂಗಾಂಗಗಳಿದ್ದಾಗ ಅದನ್ನು ಛೇದಿಸಕ್ಕೆ ಸಾಧ್ಯ. ಅದು ಇಲ್ಲ ಆತ್ಮನಿಗೆ. ಹಾಗಾಗಿ ಶಸ್ತ್ರಾಸ್ತ್ರಗಳು ಏನು ಮಾಡಲಾರವು. ಅಗ್ನಿ ಸಹ, ಅಗ್ನಿ ಎಲ್ಲವನ್ನೂ ದಹಿಸ್ಬಿಡುತ್ತೆ ತನ್ನೊಳಗೆ ಬಂದದನ್ನ. ಆದರೆ ತನ್ನನ್ನು ತಾನು ಅದು ಸುಟ್ಕೊಳ್ಳಲ್ಲ. ಏಕೆಂದರೆ ಸುಡುವುದೇ ಅದರ ಸ್ವಭಾವ, ಗುಣ. ಅದು ಸೂಕ್ಷ್ಮವಾದದ್ದು. ಆದರೆ ಈ ಬೇರೆ ಯಾವುದನ್ನೇ ಸುಟ್ಟು ಹಾಕಿದ್ರೂ ಸಹ
ಈ ಆತ್ಮನನ್ನು ಅದು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಈ ನೀರು ಆ, ನೀರು ನೆನೆಯಿಸ್ಬಿಡುತ್ತೆ. ಇವಾಗ ತುಂಬ ಹೊತ್ತು ಆ, ನೀರಿನಲ್ಲಿ ಏನಾದರೂ ಒಂದು ಕಾಳು ಬೇಳೆ ಎಲ್ಲ ನಾವು ಅಡುಗೆ ಮಾಡ್ಬೇಕು, ಅದಕ್ಕೆ ಎಲ್ಲನೂ ಸೋಕ್ ಮಾಡ್ತೀವಿ ಅಲ್ವಾ, ಅದೆಲ್ಲ ಹೀರ್ಕೊಳ್ಳುತ್ತೆ. ಆ, ಆಮೇಲೆ ಈ ಸ್ಪಾಂಜ್ ಎಲ್ಲ ಇದ್ದರೆ ಅದರಲ್ಲಿ ಮಧ್ಯೆ ಎಲ್ಲ ಗ್ಯಾಪ್ ಎಲ್ಲ ಇರುತ್ತೆ, ಅದಕ್ಕೋಸ್ಕರ ಅದು ಆ, ನೆನೆಯುತ್ತೆ. ಇವಾಗ ನಾವು ಅಷ್ಟೇ ನೆಂದು ಹೋಗ್ಬಿಡ್ತೀವಿ ತುಂಬ ಹೊತ್ತು ಏನಾದರೂ ನೀರಲ್ಲಿ ಇದ್ದರೆ ಏನಾಗುತ್ತೆ, ನಮ್ಮ ಇದೇ ಚರ್ಮವೇ ಪೀಲ್ ಆಗಿಬಿಡುತ್ತೆ ಆ ರೀತಿಯಲ್ಲಿ. ಆದರೆ ಈ ಆತ್ಮನಿಗೆ ಮಾತ್ರ ಏನು ಆಗಲ್ಲ. ಈ, ಒಂದು ಯಾವುದಕ್ಕೆ ಆಗಲಿ ಆ ನೀರಿಗೆ ಅದು ಸೋಕ್ ಮಾಡಬೇಕಾದ್ರೆ ಮಧ್ಯ ಮಧ್ಯ ಗ್ಯಾಪ್ ಇರಬೇಕು, ಇಲ್ಲ ಅಂತಂದರೆ ಅದು ಸೋಕ್ ಆಗಲ್ಲ. ಹಾಗಾಗಿ ಆ ನೀರು ಆ, ಏನು ಮಾಡೋದಕ್ಕೆ ಆಗಲ್ಲ. ಈ ಒಂದು ಕಬ್ಬಿಣದ ಗುಂಡನ್ನು ಅದು ಸೋಕ್ ಮಾಡುತ್ತಾ ಮಾಡೋಕ್ಕಾಗಲ್ಲ. ಅಲ್ಲಿ ಆ, ಏನು ಅವಕಾಶ ಇಲ್ಲ ಮಧ್ಯದಲ್ಲಿ ಒಂದು ಅಣುವಿಗೆ ಇನ್ನೊಂದು ಅಣುವಿಗೆ ಹೆಚ್ಚಿನ ಒಂದು ಗ್ಯಾಪ್ ಅನ್ನೋದು ಇಲ್ಲದೆ ಇರೋದ್ರಿಂದ ನೀರು ಅಲ್ಲಿ ಆ, ಹೋಗಿ ಹೋಗಿ ಹರಿಯೋದಕ್ಕೆ ಸಾಧ್ಯ ಇಲ್ಲ, ನೆನೆಸೋಕ್ಕೆ ಸಾಧ್ಯ ಇಲ್ಲ. ಆ, ಈ ಒಂದು ಆತ್ಮನನ್ನಂತೂ ಆ, ಸಾಧ್ಯನೇ ಇಲ್ಲ, ನೆನೆಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಈ ಗಾಳಿನೂ ಅಷ್ಟೇ. ಈ ಆ, ಗಾಳಿ, ನೀರು ಏನು ಗೊತ್ತಾ, ಆ ನೀರಿನ ಅಂಶವನ್ನ ಇದು ತೆಗೆಯುತ್ತೆ ಗಾಳಿ. ಅಂದರೆ ಇವಾಗ ನಮಗೆ ಡಿಹೈಡ್ರೇಷನ್ ಆದರೆ ಏನೋ ತಕ್ಷಣ ಕರ್ಕೊಂಡು ಹೋಗ್ತಾರೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ನಮಗೆ ಡ್ರಿಪ್ಸ್ ಹಾಕ್ತಾರೆ. ನೀರಿನ ಅಂಶ ಕಮ್ಮಿ ಆಗೋಯ್ತು ಅಂತಂದರೆ ಇನ್ನು ಆಯ್ತು ಮುಗೀತು ಅವರ ಕೆಲಸ ಅಂತಾನೆ ಲೆಕ್ಕ. ಅದಕ್ಕೋಸ್ಕರ ನೀರಿನ ಅಂಶ ಇರೋದಕ್ಕೋಸ್ಕರ ಎಷ್ಟು 72% ನಮ್ಮ ದೇಹದಲ್ಲಿ ನೀರಿನ ಅಂಶನೇ ಇದೆ ಅಂತಂದ್ಬಿಟ್ಟು ಹೇಳ್ತಾರೆ. ಈ ಪಿಂಡಾಂಡದಲ್ಲೂ ಅಷ್ಟೇ, ಬ್ರಹ್ಮಾಂಡದಲ್ಲೂ ಅಷ್ಟೇ 72% ನೀರಿನ ಅಂಶ ಇದೆ ಅಂತ. ಅದನ್ನು ಆರಿಸೋದಕ್ಕೆ, ಒಣಗಿಸೋವಂತಹ ಶಕ್ತಿ ಇರೋದು ಈ ಗಾಳಿಗೆ. ಆದರೆ ಈ ಆತ್ಮನನ್ನು ಎಲ್ಲಿ ಒಣಗಿಸುತ್ತೆ, ಅದು ಆ, ಇಲ್ಲವಾಗಿಸುತ್ತೆ? ಸಾಧ್ಯ ಇಲ್ಲ. ಈ ಎಲ್ಲದಕ್ಕೂ ಕಾರಣವಾದಂತಹದ್ದೇ ಆತ್ಮನಾಗಿದೆ ಹೊರತು ಇವು ಯಾವ ಆತ್ಮನನ್ನ ಏನು ಮಾಡಲಾರವು ಅನ್ನೋದು ಇಲ್ಲಿಯ ಅರ್ಥ. ಇಲ್ಲಿ ಏನಾದರೂ ಪ್ರಶ್ನೆ ಇದೆಯಾ ಈ ಒಂದು ಶ್ಲೋಕದಲ್ಲಿ? ಏನು ಇಲ್ಲ ಅಂತಂದ್ರೆ ಮುಂದೆ ಹೋಗೋಣ. 24ನೇ ಶ್ಲೋಕ ಏನು ಹೇಳುತ್ತೆ? ಅಚ್ಛೇದ್ಯೋಯಂ ಯಮದಾಹ್ಯೋಯಂ ಅಕ್ಲೋದ್ಯೋ ಶೋಷಯೇವ ಚ ನಿತ್ಯ ಸರ್ವಗತ ಸ್ಥಾಣುರ್ ಅಚಲೋಯಂ ಸನಾತನಃ. ಆತ್ಮವು ಒಡೆಯಲಾಗದ್ದು ಮತ್ತು ದಹಿಸಲಾಗದ್ದು. ಹಿಂದೆ ಹೇಳಿದ್ದನ್ನ ಹೇಳಿ ಇನ್ನು ಮುಂದುವರಿಸ್ತಾರೆ. ಅದನ್ನು ತೇವಗೊಳಿಸಲಾಗುವುದಿಲ್ಲ ಅಥವಾ ಒಣಗಿಸಲಾಗುವುದಿಲ್ಲ. ಇದು ಹಾಗಿರೋದ್ರಿಂದ ಇದು ಶಾಶ್ವತ, ಎಲ್ಲ ಸ್ಥಳಗಳಲ್ಲಿ ಬದಲಾಗದ ಮತ್ತು ಆದಿ ಸ್ವರೂಪವಾಗಿದೆ ಅಂತ ಹೇಳ್ತಾರೆ. ಆ, ಇದು ಸಂಧ್ಯಾಜಿ, ನೀವು ಪ್ರಶ್ನೆ ಇನ್ನು ಬೇರೆ ಏನಿಲ್ಲ. ಹೀಗೆ ಆತ್ಮನ ಕತ್ತರಿಸಲಾಗದವನು, ದಹಿಸಲಾಗದವನು, ನೆನೆಯಿಸಲಾಗದವನು ಮತ್ತು ಒಣಗಿಸಲಾಗದವನು. ಆತ್ಮನು ಶಾಶ್ವತ, ಸರ್ವವ್ಯಾಪಿ, ಅಚಲ, ಸ್ಥಿರವಾಗಿರುವವನು ಮತ್ತು ಸನಾತನನು. ಹ್ಮ್ ಇದನ್ನ ವಿವರಿಸಿ ಅಂತ. ಹ್ಮ್ ಅದೇ ಈಗ ಕತ್ತರಿಸಲಾಗಲ್ಲ, ದಹಿಸಲಾಗಲ್ಲ, ದವನು ಅನ್ನೋದನ್ನೆಲ್ಲ ಈಗಾಗ್ಲೇ ಈ ಹಿಂದಿನ ಆಗ್ಲೇ ಶ್ಲೋಕದಲ್ಲಿ ತಿಳ್ಕೊಂಡಾಗಿದೆ. ಇನ್ ಮುಂದೆ ಏನು ಅಂದ್ರೆ ಆತ್ಮನು ಶಾಶ್ವತ, ಸರ್ವವ್ಯಾಪಿ, ಅಚಲ ಮತ್ತು ಸ್ಥಿರವಾಗಿರುವವನು ಮತ್ತು ಸ್ಥಿರವಾಗಿರುವವನು, ಸನಾತನ ಅನ್ನೋದನ್ನ ಸನಾತನ ನಾವು ಅನ್ನೋದನ್ನ ಹೇಳ್ಬೇಕು. ಹೇಳ್ಬೇಕು. ಈ ಅಂದ್ರೆ ಮೊದಲನೇದು ಏನು ಅಂತಂದ್ರೆ, ಇದೆಲ್ಲ ಮಾಡಕ್ಕೆ ಏನು ಎಲ್ಲದರಿಂದ ಸಾಧ್ಯ ಇಲ್ಲದೆ ಇದ್ರಿಂದ ಅವನು ಇದಾಗಿದ್ದಾನೆ ಹ್ಮ್ ಅನ್ನೋದನ್ನ ಹೇಳುತ್ತೆ. ಏನು ತಾನೆ? ಆಗಲ್ಲ ಅಂತಾಯ್ತು. ಈಗ ಏನು ಅಂದ್ರೆ ಇನ್ ಮುಂದೆ ಅಂದ್ರೆ ಈ ಆತ್ಮ ಪಂಚಭೂತಗಳಿಂದ ಮಾಡಿರ್ತಕ್ಕಂಥದ್ದು ಅಂತ ನಾವ್ ಈಗಾಗ್ಲೇ
ದೇಹನ ದೇಹ ಪಂಚಭೂತಗಳಿಂದ ಮಾಡಿರ್ತಕ್ಕಂಥದ್ದು. ಆ, ಹ್ಮ್ ಆತ್ಮನನ್ನ ಏನೂ ಮಾಡಕ್ಕಾಗೋದಿಲ್ಲ ಅಂತ. ಆದ್ರೆ ಆತ್ಮ, ದೇಹ ಬೇರೆ ಆತ್ಮ ಬೇರೆ ಅಂತ ಈಗಾಗ್ಲೇ ಹೇಳಿದೀವಿ. ಅಂದ್ರೆ ಈಗ ಹೇಗೆ ನಾವೀಗ ಅಂದ್ವಲ್ಲ, ತೆರೆ ಮೇಲೆ, ಸಿನಿಮಾದಲ್ಲಿ ತೆರೆ ಮೇಲೆ ಏನೇನ್ ನೋಡ್ತೀವೋ ಆದ್ರೆ ತೆರೆಗೇನು ಆಗಲ್ಲ. ಈಗ ಅಲ್ಲುವೆ ನಾವೀಗ ಹೇಳ್ದಂಗೆ ಮಳೆ ಗಾಳಿ ಬಿಸಿಲು, ಬೆಂಕಿಯಿಂದ ಸಿನಿಮಾದಲ್ಲಿ ಕಾಡ್ಗಿಚ್ಚು ಬರ್ಬೋದು, ದೊಡ್ಡ ಸಮುದ್ರ ಬರ್ಬೋದು, ಏನೇ ಅಲ್ಲಿ ಮೇಲ್ ಆಗ್ತಾ ಇದ್ರು, ಸ್ಕ್ರೀನ್ ಮೇಲೆ ಏನೇ ಆಗ್ತಿದ್ರು ಆದ್ರೆ ಸ್ಕ್ರೀನ್ಗೆ ಏನು ಆಗಿರಲ್ಲ ನೋಡಿ. ಆ ಹ್ಮ್ ಹಾಗೆ ಹ್ಮ್ ಆತ್ಮನುನು ಅದು ಅದು ಸರ್ವಗತ, ಅದ್ಮೇಲೆ ಅದಕ್ಕೇನು ಬಾಧೆ ಆಗಲ್ಲ, ನೋವಾಗಲ್ಲ. ಆಮೇಲೆ ಹ್ಮ್ ಸರ್ವಗತ ಅಂದ್ರೆ ಎಲ್ಲಾ ಕಡೆಯೂ ಇರುವಂತದ್ದು ಅಂತ. ಸರ್ವವ್ಯಾಪಿ, ಅದು ಸರ್ವಗತ ಅಂದ್ರೆ ಎಲ್ಲ ಕಡೆನೂ ಆತ್ಮ ವ್ಯಾಪಿಸ್ಕೊಂಡಿರುತ್ತೆ. ಅದಕ್ಕೆ ಇಂಥ ಕಡೆ ಅಂತ ಏನ್ ದೇಹ ಇದೆ, ದೇಹನ ಉಪಯೋಗಿಸ್ಕೊತಿದೆ. ಆ ದೇಹ ಇಲ್ಲದೆ ಇದ್ದಾಗ್ಲೂ ಅದು ಎಲ್ಲ ಕಡೆಯೂ ಆತ್ಮಗಳು ಇರ್ತವೆ ಅನ್ನೋದು. ಅಂದ್ರೆ ಆಮೇಲೆ ಸ್ಥಾಣು ಅಂದ್ರೆ ಚಲಿಸದವನು. ಸ್ಥಾಣು ಅಂದ್ರೆ ಚಲಿಸದವನು. ಅಂದ್ರೆ ಅದು ಆತ್ಮ ಚಲಿಸಲ್ಲ ಅಂತ. ಅದು ದೇಹನ ಉಪಯೋಗಿಸ್ಕೊತಿರುತ್ತೆ. ದೇಹ ಇರುವಾಗ ಅದರಿಂದ ಚಲಿಸುತ್ತೆ. ಅದಿಲ್ಲ ಅಂದ್ರೆ ಹೇಗೆ ಅಂದ್ರೆ ಅದಕ್ಕೊಂದು ಉದಾಹರಣೆ ಹೇಳ್ಬೋದು ಅಂದ್ರೆ, ಈಗ ಒಂದು ಟೈರ್ ಅಲ್ಲಿ, ಒಂದು ಗಾಡಿನಲ್ಲಿ ಟೈರ್ ಅಲ್ಲಿ ಮಧ್ಯ ಕಡ್ಡಿಗಳು ಎಲ್ಲ ಇರುತ್ತಲ್ಲ, ಆ ತರ ಅದು ಉಪಯೋಗಕ್ಕೆ ಬೇಕು. ಈಗ ಅದನ್ನೆಲ್ಲ ಏನೋ ಹೇಳ್ತೀವಪ್ಪ, ಅದು ಕಡಾಣಿ ಅಂತೀವಿ ನಾವು, ಕಡಾಣಿ. ಹ್ಮ್ ಹ್ಮ್ ಅದಿದ್ರೆ ಅದು ಗಾಡಿ ಹ್ಮ್ ಚಕ್ರ ಕೆಳಗ್ ಬೀಳಲ್ಲ. ಆ ತರ ಹ್ಮ್ ಅದನ್ನ ಒಂದು ರಕ್ಷಣೆಯಾಗಿರುತ್ತೆ. ಆದ್ರೆ ಅದು ಮತ್ತೆ ಚಕ್ರದಲ್ಲಿ ಇರ್ತಕ್ಕಂಥ ಕಡ್ಡಿಗಳು ಎಲ್ಲ ಇರ್ತವೆ, ಅದು ಬೇಕು. ಒಂದ್ ಕಡ್ಡಿ ಹಾಳಾದ್ರೂ ಅದು ಚಕ್ರ ಸರಿಯಾಗಿ ಕೆಲಸ ಮಾಡಲ್ಲ ಅನ್ನೋ ತರ. ಆದ್ರೆ ಆ ತರ ಹ್ಮ್ ಈಗ ದೇಹ ಬೇಕು ಆತ್ಮಕ್ಕೆ. ಆದ್ರೆ ಅದಿಲ್ದೇ ಇದ್ರು ಆತ್ಮಕ್ ಮಾತ್ರ ಏನು ಆಗಲ್ಲ, ಆತರ. ಮತ್ತೆ ಇನ್ನು ಅದು ಅಚಲ, ಅದು ಅಂದ್ರೆ ಅದಕ್ಕೆ ಈಗ ಅದನ್ನ ಅಚಲ ಅನ್ನೋದಕ್ಕೆ ಮಂದಾರ ಪರ್ವತದಂತೆ ಅಚಲ ಅಂತಾರೆ ನೋಡ್ರಿ. ಹಳ್ಳ ಆಡಲ್ಲ, ಅದು ಅದು ಒಂದು ಕಡೆ ಸ್ಥಿರವಾಗಿ ನಿಂತ್ಬಿಡತ್ತೆ. ಅದು ಏನು ಬೆಟ್ಟಕ್ಕೆ ಏನು ಹೇಗಾಗಲ್ಲ. ಮಳೆ ಹ್ಮ್ ಬಂದ್ರು, ಗಾಳಿ ಬಂದ್ರು, ಏನೇ ಬಂದ್ರು ಅದಕ್ಕೆ ಏನು ಆಗ್ತಿರಲ್ಲ ನೋಡಿ ಮಂದಾರ ಪರ್ವತಕ್ಕೆ. ಆ ತರ ಅದು ಹ್ಮ್ ಅಬಾಧಿತವಾದದ್ದು, ಅದಕ್ಕೆ ಏನು ಆಗಲ್ಲ. ದೇಹ ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಚಲಿಸ್ಬೋದು. ಆ ದೇಹ ಮನಸ್ಸು ಬುದ್ಧಿ ಇವುಗಳು ಅತೀತವಾದದ್ದು. ಆದ್ರೆ ಎಲ್ಲಿಗ್ ಬೇಕಾದ್ರೂ ಹೋಗುವಂತದ್ದು ಅದು ಅಂತ. ಆದ್ರೆ ಆತ್ಮ ಮಾತ್ರ ಅಜ್ಞಾನದಲ್ಲಿರುವಾಗ ನಮ್ಗೆ ಇದು ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅಂತ ತಿಳ್ಕೊಂಡಿರ್ತೀವಿ. ಯಾವಾಗ ನಮ್ಗೆ ಆತ್ಮಜ್ಞಾನ ಬರ್ತೋ ಅವಾಗ ನಾವು ಇದನ್ನ ನಮ್ಮ ಸೂಕ್ಷ್ಮ ಬುದ್ಧಿಯಿಂದ ಅರ್ಥ ಮಾಡ್ಕೋಬೇಕು. ಈ ದೇಹಾತೀತವಾದಂತ ಆತ್ಮ ಸ್ಥಿರವಾಗಿರ್ತಕ್ಕಂಥದ್ದು. ಇದಕ್ಕೋಸ್ಕರ ನಾವು ಏನೇ ನೊಂದ್ಕೋಬಾರ್ದು. ಹಿಂಗಾಗ್ಬಿಡತ್ತಲ್ಲ, ನಾವು ನಾವು ಅವ್ರನ್ನ ಸಾಯಿಸ್ಬೇಕು. ಯಾರೇ ಸತ್ರುವೆ ನಾವಿಲ್ಲಿ ಅವ್ರ ಹತ್ರ ಹಗೆ ಸಾಧಿಸ್ಕೊಳಕ್ಕಾಗ್ಲಿ, ದ್ವೇಷಕ್ಕಾಗ್ಲಿ, ಮತ್ತೊಂದೇನೋ ಅವನಿಗೆ ತೊಂದರೆ ಕೊಡ್ತೀವಿ ಅನ್ನೋದಷ್ಟೇ ಅಲ್ಲ. ಒಬ್ಬ ವ್ಯಕ್ತಿ ಸತ್ತಾಗ್ಲೂ ಅಷ್ಟೇ ನಾವು ಅದಕ್ಕಾಗಿ ಶೋಕಿಸೋ ಅವಶ್ಯಕತೆ ಇಲ್ಲ ಅಂತ. ಆತ್ಮ ಸ್ಥಿರವಾಗಿರುತ್ತೆ, ಅದು ಎಲ್ಲೂ ಹೋಗಿರಲ್ಲ. ಅದು ಇನ್ನೊಂದು ಕಡೆ ಇನ್ನೊಂದು ದೇಹ ಉಪಯೋಗಿಸ್ಕೊಂಡು ಮುಂದೆ ಬರುತ್ತೆ. ಅದಕ್ಕೋಸ್ಕರ ನೀನು ನೊಂದ್ಕೊಳ್ಳೋದ್ ಬೇಡ ಅಂತ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅವರು ಅರ್ಜುನನಿಗೆ ಹೇಳ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಹೇಳಿದಿರಾ ಸಂಧ್ಯಾಜಿ. ಇದು ಸಾವಿತ್ರಿ ಅವ್ರು ಏನಾದ್ರೆ ಹೇಳ್ತೀರಾ ಇದ್ರ ಬಗ್ಗೆ? ಯಾವ ಕ್ವಶನ್ ಪದ್ಮ ಅವ್ರೆ? ನಾನು ಯಾರೋ ಬಂದಿದ್ರು ಹೊರಗು, ಅವ್ರನ್ನ ನೋಡ್ಕೊಂತ ಇದ್ದೆ. 24. ಸಂಧ್ಯಾಜಿ ಎಲ್ಲ ವಿವರಿಸಿದ್ದಾರೆ. ನಿಮ್ಗೇನಾದ್ರೂ ಫ್ಲಾಶ್ ಆದ್ರೆ ನೀವು ಹೇಳಿ ಅಂತ ಅಷ್ಟೆ. ಇದೀರಾ ಸಾವಿತ್ರಿಜಿ? ಕುಸುಮಾಜಿ ನೀವೇನಾದ್ರೂ ಹೇಳ್ತೀರಾ? ಆ ಇದೀನಿ. ಇಲ್ಲಮ್ಮ ಹ್ಮ್ ಇಲ್ಲಮ್ಮ ನಂದೇನಿಲ್ಲ. ಚೆನ್ನಾಗಿ ಹೇಳಿದ್ದಾರೆ ಅವರು. ಹೌದು, ಎಲ್ಲ ಸಂಧ್ಯಾ ಅವ್ರು ವಿವರವಾಗಿ ಚೆನ್ನಾಗಿ ಹೇಳಿದ್ದಾರೆ. ಹೇಳಿದ್ರು. ಸಾವಿತ್ರಿ ಅವ್ರು ಏನಾದ್ರು ಹೇಳೋದಿದ್ಯಾ? ಹೇಗೆ? ಇಲ್ಲ, ಚೆನ್ನಾಗಿ ಅವರೆಲ್ಲ ಹೇಳಿದ್ದಾರೆ. ಓಕೆ. ಸನಾತನನು ಅಂತಂದ್ರೆ ಅದು ಹೇಳಿದ್ದಾರೆ, ಅವರೆಲ್ಲ ಹೇಳಿದ್ದಾರೆ. ಎಲ್ಲ ಎಲ್ಲ ಹೇಳಿದ್ದಾರೆ. ಆ, ಈ ಶ್ಲೋಕದಲ್ಲಿ ಹೇಳಿದ್ರು, ಇವಾಗ ಅವರೆಲ್ಲ ಹೇಳಿದ್ರು. 23ನೇ ಶ್ಲೋಕದಲ್ಲಿ ಹೇಳಿರೋ ಪ್ರಕಾರ ಅದು ಯಾವುದರಿಂದನೂ ಪಂಚಭೂತಗಳಿಂದಲೂ ನಾಶವಾಗದೇ ಇರೋದ್ರಿಂದ ಅದು ಯಾವಾಗಲೂ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದು ನಿತ್ಯ ಅಂತಂದರೆ ಯಾವಾಗಲೂ ಇರುವಂತಹವನು, ಅದು ಯಾವಾಗಲೂ ನಾಶ ಆಗದೆ ಇರುವಂತಹವನು,
ಇವು ಯಾವುದೂ ಸಹ ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಆತ್ಮನು ಸದಾ ಕಾಲವು ಇರ್ತಾನೆ ಅಂತಂದ್ಬಿಟ್ಟು ಹೇಳ್ತಾರೆ. ಮತ್ತೆ ಯಾವ ಸರ್ವಗತ, ಚೆನ್ನಾಗಿ ಹೇಳಿದ್ರು. ಸರ್ವಗತ ಅಂತಂದ್ರೆ ಎಲ್ಲವನ್ನು ವ್ಯಾಪಿಸ್ಕೊಂಡಿರುವಂತಹದ್ದು ಸರ್ವಗತ. ಅದು ಇಲ್ಲದೆ ಇರುವಂತಹದ್ದು ಇಲ್ವೇ ಇಲ್ಲ. ಎಲ್ಲ ಕಡೆಯೂ ಇರುವುದು. ಆ, ಎಲ್ಲ ಕಡೆನೂ ಅದೇ ವ್ಯಾಪಿಸ್ಕೊಂಡಿರೋದ್ರಿಂದ ಅದು ಸ್ಥಾಣೋರ್, ಅದು ಅಚಲ, ಅದು ಚಲಿಸೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಡೆನೂ ಅದೇ ಇರೋದ್ರಿಂದ ಹೇಗೆ ಚಲಿಸೋಕ್ಕೆ ಸಾಧ್ಯ? ಇವಾಗ ನಮ್ಮ ದೇಹಗಳಾದರೆ ಈ ನಮಗೆ ಸೀಮಿತತೆ ಅನ್ನೋದು ಇದೆ. ಈ ಸೀಮಿತತೆ ಇರೋದ್ರಿಂದ ಆ, ಇಲ್ಲಿ ಈಗ ಈ ಕ್ಷಣದಲ್ಲಿ ಇಲ್ಲಿ ಇದ್ದಾಗ ಈ ಒಂದಷ್ಟು ಪ್ರದೇಶವನ್ನು ನಾವು ಆ, ಆವರಿಸ್ಕೊಂಡಿದ್ದೀವಿ, ಅದು ತೆಗೆದುಕೊಂಡಿದ್ದೀವಿ ಇಷ್ಟು. ಅದು ಇನ್ನೊಂದು ಚಲಿಸಿದಾಗ ಇನ್ನೊಂದು ಕಡೆ ಹೋಗ್ತೀವಿ. ಅಂದರೆ ಅವಾಗ ದೇಶ ಬದಲಾವಣೆ ಆಯಿತು, ಮತ್ತು ಅದಕ್ಕೆ ಚಲಿಸೋದಕ್ಕೆ ಒಂದು ಕಾಲವೂ ಸಹ ಬದಲಾವಣೆ ಆಯಿತು. ಆ ದೇಶ ಕಾಲ ಎರಡೂ ಬಂತು. ಆದರೆ ಈ ಒಂದು ಆತ್ಮನಿಗೆ ಆ ಚಲನೆ ಅನ್ನೋದೇ ಇಲ್ಲ. ಅದು ಸ್ಥಾಣೋರ್, ಅದು ಸರ್ವಗತ. ಸ್ಥಾಣೋರ್ ಅಂದರೆ ಸ್ಥಿರವಾಗಿ ಇರುವಂತಹದ್ದು, ಅಚಲ. ಅದಕ್ಕೇನೆ ಅದು ಚಲಿಸಲ್ಲ. ಅದಕ್ಕೋಸ್ಕರ ಈ ದೇಶ ಮತ್ತು ಕಾಲಗಳಿಗೆ ಅತೀತವಾದದ್ದು. ಮತ್ತೆ ಸ್ಥಾಣೋರ್ ಅಂತಂದ್ರೆ ಸರ್ವದಕ್ಕೂ ಎಲ್ಲದಕ್ಕೂ ಸಹ ಅಧಿಷ್ಠಾನವಾಗಿರುವಂತಹದ್ದು. ಮೂಲಭೂತವಾಗಿ ಅದು ಇರುವಂತಹದ್ದು. ಇವಾಗ ಹಾವು ಹಗ್ಗ, ಪೂರ್ತಿ ಆಧ್ಯಾತ್ಮದಲ್ಲಿ ಹಾವು ಹಗ್ಗದ ಒಂದು ಆ, ಆ, ಅರ್ಥವನ್ನು ಮಾಡ್ಕೊಳ್ಳೋದ್ರಿಂದನೇ ನಾವು ಎಷ್ಟೊಂದು ಈ ಅಧ್ಯಾತ್ಮವನ್ನ ತಿಳ್ಕೊಳ್ತೀವಿ. ಸ್ಥಾಣರು, ಈ ನಾವು ಅಧಿಷ್ಠಾನ ಯಾವುದು? ಹಗ್ಗ ಅಧಿಷ್ಠಾನ. ಮೇಲ್ಗಡೆ ಕಾಣಿಸೋದು ಬರೀ ಭ್ರಮೆಯಾದಂತಹ ಹಾವು. ಆ ರೀತಿಯಲ್ಲಿ ಪ್ರಪಂಚ ಕಾಣಿಸುತ್ತಷ್ಟೇ, ಆದರೆ ಅಲ್ಲಿರೋದು ಬರೀ ಹಗ್ಗನೇ. ಹಾವು ಅನ್ನೋದು ಇಲ್ಲ ಅನ್ನೋದನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಪದ್ಮಾವ್ರೆ, ಒಂದ್ ನಿಮಿಷ ನಾನು ಕೇಳಿಸ್ಕೋತೀನಿ, ಯಾವ್ದು ಕಾಲ್ ಬರ್ತಾ ಇದೆ. ಆಯ್ತಾಯ್ತು. ಸನಾತನ, ಸನಾತನ ಅಂದರೆ ಅದಕ್ಕೆ ಒಂದು ಕಾಲ ಅನ್ನೋದೇ ಇಲ್ಲ. ಮೊದಲಿಂದನೂ ಇತ್ತು, ಈಗಲೂ ಇದೆ, ಮುಂದೆನೂ ಇರುತ್ತೆ. ಅದು ಕಾಲಾತೀತವಾದದ್ದು ಸನಾತನ ಅಂತಂದ್ರೆ ಅಂತ. 25ನೇದು, ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಂ ಉಚ್ಯತೆ ತಸ್ಮಾದೇಮ ವಿದಿತ್ವೈನಂ ನಾನು ಶೋಚಿತು ಅರ್ಹಸಿ. ಆತ್ಮವು ಅಗೋಚರ, ಅಚಿಂತ್ಯ ಮತ್ತು ಬದಲಾಗುವುದಿಲ್ಲ ಎಂದು ಹೇಳಲಾಗುತ್ತದೆ. ಇದನ್ನು ತಿಳಿದುಕೊಂಡು ನೀನು ದೇಹಕ್ಕಾಗಿ ದುಃಖಿಸಬಾರದು. ಈ ಆತ್ಮನ ಒಂದು ಸ್ವರೂಪ ಲಕ್ಷಣಗಳನ್ನ ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ. ಹೀಗೆ ಇದರ ಒಂದು ವಿವರಣೆಯನ್ನ ಇವರು ಸಾವಿತ್ರಿಯವರಿಲ್ಲ, ಸಂಧ್ಯಾಜಿ ನೀವೇ ಹೇಳಿ. ಅಂದ್ರೆ ಇಲ್ಲಿ ಆ, ಈ ಶ್ಲೋಕದಲ್ಲಿ ಕೃಷ್ಣ ಒಂದು ಆ, ತತ್ವಜ್ಞಾನಿದ ತರ ಹೇಳ್ತಾ ಇದ್ದಾರೆ ಎಲ್ಲವನ್ನು. ಒಬ್ಬ ಒಳ್ಳೆ ಪ್ರೊಫೆಸರ್ ಹೇಳ್ತಾರಲ್ಲ, ನಮ್ಗೆ ಎಲ್ಲಾನು ಈಗ ನೀವು ನಮ್ಗೆ ಹೇಗೆ ಹೇಳ್ತಾ ಇದ್ದೀರೋ, ಗೊತ್ತಿರೋ ವಿಷಯನೇ ಇನ್ನು ಅದು ಗೊತ್ತಿದ್ರೂನು ನಮ್ಗೆ ಅದು ಅರಿವಿಗೆ ಬಂದಿರಲ್ಲ. ಆ ತರ ಹೇಗೆ ಬಿಡಿಸಿ ಬಿಡಿಸಿ ಹೇಳ್ತಿದ್ದೀರೋ ಹಾಗೆ ಇಲ್ಲಿ ಆತ್ಮನ್ ಬಗ್ಗೆ ಒಂದೊಂದೇ ಪಾಯಿಂಟ್ ನೋಟ್ ಡೌನ್ ಮಾಡಿ ಮಾಡಿ ತೋರಿಸ್ತಿದ್ದಾರೆ ನೋಡ್ರಿ. ಒಂದೊಂದ್ ಈಗಾಗ್ಲೇ ನಾವ್ ಎಷ್ಟೊಂದ್ ತಿಳ್ಕೊತಾ ಬಂದ್ವಿ. ಆತ್ಮ ಬರೀ ಅಷ್ಟೇ ಅಂತ ತಿಳ್ಕೊಂಡ್ಬಿಡ್ತೀವಿ, ಆದ್ರೆ ಅದನ್ನ ಸುಡಕ್ಕಾಗಲ್ಲ, ಕತ್ರಸಕ್ಕಾಗಲ್ಲ, ನೆನೆಯಕ್ಕಾಗಲ್ಲ ಅಂದ್ವಿ. ಆತ್ಮ ಅಚಲ, ಆ ಆ, ಆ, ಸರ್ವಗತ ಅಂತೆಲ್ಲ ಹೇಳ್ತಾ ಬಂದ್ವಿ. ಹಾಗೆ ಈಗ ಇನ್ನು ಮುಂದೆ ಬಂದು ಇಲ್ಲಿ ಅವ್ಯಕ್ತ, ಅಚಿಂತ್ಯ, ಅವಿಕಾರಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಅವ್ಯಕ್ತ ಅಂದ್ರೆ ನಮ್ಗೆ ವ್ಯಕ್ತ ಆಗಲ್ಲ ಅಲ್ವಾ? ಅಂದ್ರೆ ಈಗ ದೇಹ ನಮ್ಗೆ ವ್ಯಕ್ತ ಗೊತ್ತಾಗ್ತಿದೆ, ನಮ್ಗೆ ದೇಹಕ್ಕೆ ಏನೇನಾಗ್ತಿದೆ ಎಲ್ಲ ಗೊತ್ತಾಗ್ತಿದೆ. ದೃಶ್ಯ ವಸ್ತು ಅಂದ್ರೆ ನಮ್ಗೆ ಆ, ಈ ನೋಡ್ತೀವಿ, ಕಣ್ಣಲ್ಲಿ ನೋಡ್ತೀವಿ. ಆ ಪಂಚೇಂದ್ರಿಯಗಳ ಮೂಲಕ ನಮ್ಗೆ ಏನೇನ್ ಎಲ್ಲಾನು ನಾವು ಫೀಲ್ ಮಾಡ್ತಾ ಹೋಗ್ತೀವಿ.
ಆದ್ರೆ ನೋಡ್ಬಹುದು, ನಾವು ಕೈಯಿಂದ ಏನೇ ಕೆಲಸ ಮಾಡ್ಬೋದು, ಎಲ್ಲಾ ಮಾಡ್ಬೋದು. ಆದ್ರೆ ಈ ಆತ್ಮನ ಬಗ್ಗೆ ಊಹಿಸೋಕ್ಕೂ ಆಗಲ್ಲ. ನಮ್ಮ ಒಳಗಡೆ ಏನ್ ಅದ್ ಹೇಗಿದೆ, ಏನು ಅದನ್ನ ನೋಡ್ಬೋದಾ ನಾವು ಅಂತೆಲ್ಲ ನಾವು ಅದನ್ನ ಊಹಿಸೋಕ್ಕೂ ಆಗಲ್ಲ. ಈ ಸ್ಥೂಲ ದೇಹವನ್ನ ಬೇಕಾದ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು, ನೋಡ್ಬೋದು ಎಲ್ಲ ಅಂತ ಈಗಾಗ್ಲೇ ಹಿಂದೆನೂ ಹೇಳಿದ್ವಿ. ಹಾಗೆ ಈಗ ಒಂದು ಬಲೆ ಹಾಕಿ ಇಲ್ಲಿ ಏನಂದ್ರೆ ಆತ್ಮನ್ ಇನ್ನೂ ಹಿಂಗ್ ಹೇಳ್ಬೋದು ಅಂದ್ರೆ ಆ ವ್ಯಕ್ತ ಆಗಲ್ಲ ಅನ್ನೋದಕ್ಕೆ, ಈಗ ನಾವ್ ಒಂದು ದೇಹನ ಹಿಡಿದಿಟ್ಕೋಬಹುದು, ದೇಹನ ಹಿಡಿಬಹುದು. ಒಂದು ಮೀನನ್ನ ನೀರ್ನಲ್ಲಿ ಹೇಗೆ ನಾವು ಬಲೆ ಹಾಕಿ ಹಿಡಿತೀವಿ ನೋಡ್ರಿ, ಬಲೆ ಹಾಕ್ಬಿಟ್ಟು ನೀರಲ್ಲಿ ಮೀನನ್ನ ಹಿಡ್ಕೊಂಡ್ಬಿಡ್ಬೋದು. ಆದ್ರೆ ನಾವು ಆತ್ಮನನ್ನ ಹಿಡಿಯಕ್ಕಾಗಲ್ಲ. ಈಗ ಪಶು ಪಕ್ಷಿ ಪ್ರಾಣಿಗಳಲ್ಲೂ ಸಹ ಆತ್ಮ ಇದೆ ಅಂತ ನಾವ್ ಹೇಳ್ತೀವಿ, ಅಲ್ಲೂ ಹಂಗೇನೆ. ಆದ್ರೆ ಅದನ್ನ ಹಿಡಿಯಕ್ಕಾಗಲ್ಲ. ಹಾಗೆ ಗಾಳಿ ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ಹೇಗ್ ಹೊರಟೋಗ್ಬಿಡುತ್ತೆ ಈಗ ನಾವು ಗಾಳಿ ಬೀಸುವಾಗ, ಹಂಗೆ ಆತ್ಮನು ಅಂತ. ಇನ್ನು ಇದು ಅಚಿಂತ್ಯ ಅಂದ್ರೆ ನಮ್ ಮನಸ್ಸಿನಲ್ಲಿ ಚಿಂತಿಸೋಕ್ಕೂ ಆಗಲ್ಲ ಅದ್ರ ಬಗ್ಗೆ. ಆತ್ಮ ಹೇಗಿದೆ ಏನು ಅನ್ನೋದನ್ನ ಆ ನೋಡಿ ನಾವೀಗ ಫೀಲ್ ಮಾಡಿ ಏನೊಂದ ಒಂದ್ ಹೇಳ್ಬೋದು. ಈಗ ಒಂದು ಗಾಳಿಯನ್ನ ಫೀಲ್ ಮಾಡ್ಬೋದು. ಉಸಿರ ತಕೊಂಡು ಗಾಳಿ ಈಗ ಕೆಟ್ಟ ಗಾಳಿ, ಇದು ಒಳ್ಳೆ ಗಾಳಿ ಅಂತ ಅನ್ಕೋಬಹುದು. ಒಂದು ವಸ್ತುನ ಮುಟ್ಟಿ ಇದು ಚೆನ್ನಾಗಿದೆ, ಇದು ಗಟ್ಟಿ ಇದೆ, ಇದು ಮೃದುವಾಗಿದೆ, ಹಿಂಗೆ ಎಲ್ಲವನ್ನು ಹೇಳ್ತಾ ಬರ್ಬೋದು. ಆದ್ರೆ ಆತ್ಮನನ್ನ ಮಾತ್ರ ನಾವ್ ಏನು ಮಾಡಕ್ಕೆ ಆಗಲ್ಲ ಅಂತ. ಅದನ್ನ ಫೀಲ್ ಮಾಡಕ್ಕೂ ಆಗಲ್ಲ. ಅಂದ್ರೆ ಅದು ಈಗಾಗ್ಲೇ ಹೇಳಿದೀವಿ ನಾವು, ಆತ್ಮ ಅದನ್ನ ಮನಸ್ಸಿಗೂ ನಿಲುಕುವಂತದ್ದಲ್ಲ. ಇದು ಮನಸ್ಸು ಅಂತ ಈಗ ದೇಹ ಮನಸ್ಸು ಬುದ್ಧಿಗಳಿಗೆ ಇದು ಯಾವುದಕ್ಕೂ ನಿಲುಕುವಂತದ್ದಲ್ಲ. ಆತ್ಮ ಅನ್ನೋದು ದೇಶ ಕಾಲವನ್ನು ಮೀರಿ ನಿಂತಿರುವಂತದ್ದು. ಈಗ ಕಾಲಾತೀತವಾದದ್ದು, ದೇಶಾತೀತ. ಈಗ ಹಿಂದೆ ನಾವೀಗೆಲ್ಲ ಹೇಳಿದ್ವಲ್ಲ ಹಂಗೆ. ಅದೇ ಈಗ ಇನ್ನು ವಿಕಾರಗಳು, ಯಾವುದೇ ವಿಕಾರ ನಮ್ಗೆ ಬರ್ಬೋದಷ್ಟೇ. ದೇಹ ಬೆಳೆಯುತ್ತೆ. ಈಗ ವಿಕಾರಿ ಅಂದ್ರೆ ಈಗ ದೇಹ ನಾವು ಈಗ ಬಾಲ್ಯ ಯೌವನ ಆ ವೃದ್ಧಾಪ್ಯ ಎಲ್ಲ ಒಂದು ಹೇಗೆ ದಾಟ್ತಾ ಬಂದ್ವಿ. ಆದ್ರೆ ಈ ಆತ್ಮ ಎಂದಿಗೂ ಚಿರಾಯು, ಅದಕ್ಕೇನು ಆಗೋದೇ ಇಲ್ಲ. ಅದು ಹೆಂಗಂಡ್ ಎನರ್ಜೆಟಿಕ್ ಅದು ಆತ್ಮ ಅನ್ನೋದು. ಹೇಗೆ ನಾವು ಹುಟ್ಟಿದಾಗ ಬಾಲ್ಯದಲ್ಲಿ ನಮ್ಮ ಮನಸ್ಸು ಖುಷಿಯಿಂದ ಕುಣಿತಿರುತ್ತೋ, ವಯಸ್ಸಾದ್ಮೇಲೂ ಈಗ ಅದಕ್ಕೊಂದು ಉದಾಹರಣೆನು ಹೇಳ್ತಾರೆ ಎಲ್ಲಾರು ನೋಡಿ. ಉಪ್ಪು ಹುಣಸೆ ಹಣ್ಣು ಹಳೇದಾದ್ರೂ ಅದು ಹುಳಿ ಮುಪ್ಪಾಗಲ್ಲ ಅಂತ. ಹಾಗೆ ಆತ್ಮ ಮಾತ್ರ ಯಾವತ್ತಿಗೂ ದೇಹಕ್ಕೆ ನಮ್ಗೆ, ಯಾಕೆ ಅಂದ್ರೆ ದೇಹ ಸೊರಗ್ ಬಿಡುತ್ತಲ್ಲ, ಅನಾರೋಗ್ಯ ಆಗ್ಬಿಡುತ್ತೆ, ದಪ್ಪ ಆಗತ್ತೆ, ಸಣ್ಣ ಆಗತ್ತೆ. ಅದು ಹೀಗಾಗಿ ಅದು ಸೊರಗ್ ಬಿಡುತ್ತೆ. ಆಗ ಅದಕ್ಕೆ ನನಗ್ ಆಗಲ್ಲ ಅಂತ ದೇಹಕ್ಕೆ ಅನ್ನಿಸ್ತಿರ್ಬೋದು. ಈಗ್ಲೂ ನಮ್ಗನ್ ಈಗ ಮನಸ್ಸಿಗೆ ಮಾತ್ರ ಏನು ಅನ್ಸಲ್ಲ ನೋಡ್ರಿ. ಈಗ ಎಷ್ಟೋ ಜನ ಈಗ ನಮ್ಮ ಮನೆಗಳಲ್ಲೇ ನಾವೆಲ್ಲಾದ್ರೂ ಹೋಗಕ್ಕೆ ಒಂದೊಂದ್ಸರಿ ಹೆಸಿಟೇಟ್ ಮಾಡ್ತೀವಿ. ಅಯ್ಯೋ ಸಾಕಾಗಿದೆ ಬಿಡು, ಮೊನ್ನೆ ಸ್ಟ್ರೈನ್ ಆಯ್ತು ಅಂತ. ನಮ್ ಮನೇಲಿ ನಮ್ ತಂದೆ ಅದಕ್ಕೊಂದು ಉದಾಹರಣೆ. ಅವ್ರಿಗೆ ಇವತ್ತಿಗೂ ಎಲ್ಲರ ನಾನು ಟೂರ್ ಹೋಗ್ಬೇಕು, ನಾನ್ ಆ ಬೆಟ್ಟ ಹತ್ಬೇಕು, ನಾನ್ ಇದ್ ಮಾಡ್ಬೇಕು, ಹಂಗೆ ಎಲ್ಲಿ ನಾವ್ ಬೇಡಿ, ಅಯ್ಯೋ ನಿಮ್ಗೆ ಆಗಲ್ಲ ಅದೆಲ್ಲ ಹತ್ತಕ್ಕಾಗಲ್ಲ ಅಂತ ನಾವಂತೀವಿ. ಅವ್ರು ಇಲ್ಲ ಇಲ್ಲ ನಾನ್ ಹತ್ಬಿಡು, ನಮಗ್ ಭಯ ಎಲ್ಲಿ ಬಿದ್ಬಿಡ್ತಾರೋ, ಎಲ್ಲಿ ಏನಾಗ್ಬಿಡುತ್ತೋ ಅಂತ ನಮ್ಗೆ. ಯಾಕೆಂದ್ರೆ ನಮ್ ದೇಹ ಸೊರಗ್ತಿದೆ, ನಮಗ್ ಗೊತ್ತು. ವಿಕಾರಗಳು ದೇಹಕ್ಕಾಗುತ್ತೆ, ಮನಸ್ಗಾಗಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇವತ್ತು ಹಂಗೆ ನಾವು ಮೈಸೂರು ದಸರಾಕ್ ಹೋಗೋದ್ ಬೇಡ, ನೋಡಕ್ ಆಗಲ್ಲ ನಾವ್ ಹೇಳೋದ್, ಅವ್ರಿಗೆ ಆಸೆ ಹೋಗ್ಬೇಕು ಅಲ್ಲೆಲ್ಲ ನಮ್ಗೆ ಅದು ಸ್ಪೀಡಲ್ಲೆಲ್ಲ ದೇಹಕ್ಕೆ ಏನಾಗ್ಬಿಡುತ್ತೋ ಏನು ಅಂತ. ಆದ್ರೆ ಅವ್ರ ಆತ್ಮ ನೋಡಿ ಎಷ್ಟು ಇದಾಗಿದೆ ಅನ್ನೋದಕ್ಕೆ ನಾವ್ ಅದೇ ಅನ್ಕೋತೀವಿ. ಈಗ ನನಗೆ ಈ ಕ್ಲಾಸ್ ಗೊತ್ತಿರೋದ್ರಿಂದ ನನಗ್ ಗೊತ್ತು ಎಲ್ಲ. ಏನ್ ಇವ್ರು ಈಗ್ಲೂ ಹುಡುಗಾಡ್ದಂಗ್ ಆಡ್ತಾರೆ, ಇವ್ರಿಗೆ ಗೊತ್ತಾಗಲ್ವಾ ಅಂತ ನಮ್ ತಮ್ಮದಿರೆಲ್ಲ ಹೇಳೋದು. ಹಂಗೆ ಆತರ. ಬಹಳ ಚೆನ್ನಾಗಿ ಹೇಳಿದಿರಾ ಸಂಧ್ಯಾಜಿ. ಇದಕ್ಕೋಸ್ಕರ ಶೋಕಿಸ್ಬಾರ್ದು ಅಂತ ಇಲ್ಲಿ ಅರ್ಜುನನಿಗೆ ಕೃಷ್ಣ ಪರಮಾತ್ಮ ಹ್ಮ್ ಹೇಳ್ತಿದ್ದಾರೆ. ನೀನ್ ಅವ್ರು ಹೊಡೆದ್ಬಿಟ್ಟೆ, ನಾನು ಅವ್ರನ್ನ ಕೊಂದ್ಬಿಟ್ಟೆ, ಸಾಯಿಸ್ಬಿಟ್ಟೆ ಅಂತ ಏನ್ ಅನ್ಕೋಬೇಡಪ್ಪ. ಯುದ್ಧದಲ್ಲಿ ಇದೀಯ ನೀನು, ನಿನ್ ಕರ್ತವ್ಯನೇ ಅದು. ಒಬ್ಬ ಇದಾಗ್ ಮಾಡ್ಬೇಕು ನೀನು, ನಿನ್ನ ಕರ್ತವ್ಯ. ಒಬ್ಬ ಕ್ಷತ್ರಿಯನಾದನ್ ಕರ್ತವ್ಯನೇ ಅದು, ಯುದ್ಧ ಮಾಡ್ಬೇಕಾದದ್ದು ನಿನ್ನ ಧರ್ಮ. ನಿನಗೆ ಎಲ್ಲಿ ಹ್ಮ್ ಅನ್ಯಾಯ ಆಯ್ತೋ ಅದನ್ನ ಎದುರಿಸಿ ನಿಲ್ಬೇಕು. ಅವಾಗ ಅವ್ರಿಗೆ ಗೊತ್ತಾಗುತ್ತೆ ನಾವು ಮಾಡಿರೋ ತಪ್ಪೇನು ಅನ್ನೋದನ್ನ ಹೇಳೋದಿಕ್ಕೋಸ್ಕರ ಇಷ್ಟೆಲ್ಲ ಹೇಳ್ತಿದ್ದಾರೆ ಅಂತ. ನೀನು ಯಾವ್ದ್ರಿಂದನೂ ಇದನ್ನ ನಾಶ ಮಾಡಕ್ ಆಗಲ್ಲ ಅಂದ್ಮೇಲೆ ನೀನ್ ಯಾವ್ದನ್ನ ಸಾಯಿಸ್ತಾ ಇದೀಯಾ ಅಂತ ಅನ್ಕೊಂಡಿದೀಯಾ ಅದೇ ಅದೇ ಅಂತಂದ್ಬಿಟ್ಟು ಹೌದು. ಹೇಳ್ತಾ ಇರೋದು. ಸಾವಿತ್ರಿಜಿ, ಅದೇ ನೀವ್ ಏನಾದ್ರೂ ಪಾರಮಾರ್ಥಿಕ ಸೇರಿಸಿರಾ ಇದಕ್ಕೆ? ಅಮ್ಮ. ಸಾವಿತ್ರಿ ಅವ್ರು ಏನಾದ್ರೂ ಹೇಳೋದಿದ್ಯಾ ಅಂತ ಕೇಳ್ತಾ ಇದ್ದೀನಿ. ಇಲ್ಲ, ಅವ್ರು ಕರೆಕ್ಟ್ ಆಗಿ ಹೇಳಿದಾರೆ ಪದ್ಮಾರೆ. ಹ್ಮ್
ಅದೇ ಇದನ್ನ ಅದೇ ಅವ್ಯಾ ವ್ಯಾವಹಾರಿಕ ದೃಷ್ಟಿ ಪಾರಮಾರ್ಥಿಕ ದೃಷ್ಟಿ ಎಲ್ಲಾ ನೋಡ್ತೀವಿ ಇಂದಾಗ ವ್ಯಾವಹಾರಿಕ ದೃಷ್ಟಿಲಿ ನಾವ್ ಈಗ ಹೇಳ್ದಂಗೆ ಹಿಂಗೆಲ್ಲ ಆಗತ್ತೆ. ಪಾರಮಾರ್ಥಿಕ ದೃಷ್ಟಿಲಿ ಇದ್ದಾಗ್ಲೂ ಅದೇ ಈಗ ಆತ್ಮಕ್ಕೆ ಹೊಸ ಹುಟ್ಟು ಇಲ್ಲ, ಅದಕ್ಕೆ ಸಾವು ಇಲ್ಲ. ಯುದ್ಧದಲ್ಲಿ ದೇಹಗಳು ನಾಶ ಆಗ್ಬೋದು, ಆದ್ರೆ ಆತ್ಮ ಎಂದಿಗೂ ನಾಶ ಆಗಲ್ಲ. ಆ ಹ್ಮ್ ಯಾವಾಗ ನಮ್ಮ ಈಗಾಗ್ಲೇ ನಾವು ಹೇಳಿದ್ವಿ ಕರ್ಮಗಳು, ನಮ್ಮ ಕರ್ಮಗಳ ಮೇಲೆ ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಾಮಿ ಕರ್ಮಗಳು ಅಂತ ಇರ್ತವೆ. ಈ ಕರ್ಮ ಸವಿದೇನೆ ಅದ್ ಎಲ್ಲಿಗ್ ನಮ್ಮನ್ ಬಿಟ್ಟು ಹೋಗುತ್ತೆ. ಪುನರಪಿ ಜನನಂ ಪುನರಪಿ ಮರಣಂ ಅಂತ ಈಗಾಗ್ಲೇ ನಮ್ಗೆ ಪ್ರಭುಜಿ ಹೇಳ್ತಾನೆ ಇದ್ದಾರೆ. ನಾವ್ ಅದಕ್ಕೇನೆ ಅದು ತೊಂದ್ರೆ ಮಾಡ್ಕೊಳ್ದಂಗೆ ನಮ್ಗೆ ಏನ್ ಬೇಕು ವ್ಯಾವಹಾರಿಕವಾಗಿ ನಾವು ಒಳ್ಳೇದನ್ನ ಆತ್ಮಜ್ಞಾನ ಪಡ್ಕೊಳಕ್ ಏನ್ ಬೇಕೋ ಅಷ್ಟನ್ ಮಾಡ್ಬೇಕು. ಅದನ್ ಬಿಟ್ಟು ಆ, ಈ ದೇಹ ಉಪಯೋಗಿಸ್ಕೊಂಡು ಕೆಟ್ಟ ಕಾರ್ಯಗಳನ್ನ ಮಾಡಬಾರ್ದು. ಅವಾಗ ನಮ್ಗೆ ಕರ್ಮಗಳು ಸವಿತ ನಮ್ ಸತ್ಕರ್ಮಗಳನ್ನ ಮಾಡ್ತಾ ಯಜ್ಞ ರೂಪದಲ್ಲಿ ಜೀವನವನ್ನ ನಡೆಸ್ಕೊಂಡ್ ಬಂದ್ರೆ ನಮ್ಮಲ್ಲಿರೋ ಕರ್ಮ ಸವದು ಆಗಬೇಕಾದ್ರೆ ಆತ್ಮಕ್ಕೆ ನಾವೀಗ ಹೇಳ್ದಂಗೆ ಮುಕ್ತಿ ಅನ್ನೋದು ಅವಾಗ ಅಷ್ಟೇನೆ. ಅಲ್ಲಿವರೆಗೆ ನಮ್ಗೆಲ್ಲಿ ಮುಕ್ತಿ ಇಲ್ಲ. ಅದಕ್ಕೆ ನಾವ್ ಇದಕ್ಕೋಸ್ಕರ ದೇಹಕ್ಕೋಸ್ಕರ ನಾವು ಯೋಚನೆ ಮಾಡ್ದೇನೆ ಅದ್ರ ಹಿಂದೆ ಇರ್ತಕ್ಕಂತ ಈ ಆತ್ಮದ ಬಗ್ಗೆ ಯೋಚನೆ ಮಾಡಿ ಅದು ನಮಗೆ ಬೇಕಾಗಿರೋ ಅಂತದ್ದು ಆತ್ಮ ನಾವು ಇಟ್ಕೊಂಡು ಅದನ್ನ ಉಪಯೋಗಿಸ್ಕೊಂಡು ಒಳ್ಳೆ ಕಾರ್ಯಗಳನ್ನ ಮಾಡ್ಕೊಂಡು ಈ ದೇಹದ ಮೂಲಕ ಸದ್ಗತಿ ಪಡೆಯೋದು ಅಂತ ಹೇಳ್ತೀನಿ. ಧನ್ಯವಾದಗಳು ಸಂಧ್ಯಾಜಿ, ಬಹಳ ಸೊಗಸಾಗಿ ಎಲ್ಲ ವಿವರಣೆಯನ್ನ ಕೊಡ್ತೀರಾ ನೀವು, ಅದರಲ್ಲಿ ಸಂಶಯನೇ ಇಲ್ಲ. ಇವಾಗ ಆತ್ಮನ ಅವ್ಯಕ್ತ ಇದು ಸ್ವರೂಪ ಲಕ್ಷಣಗಳನ್ನೇ ಹೇಳ್ತಾ ಇದ್ದಾರೆ. ಆತ್ಮ ಹೇಗೆ ನೀನು ನಾಶ ಮಾಡ್ತೀನಿ ಅಂತಂದ್ಬಿಟ್ಟು ಅನ್ಕೊಂಡಿದ್ಯಾ, ಅದನ್ನ ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ, ಆತ್ಮ ಅಂದರೆ ಅವ್ಯಕ್ತ. ಅವ್ಯಕ್ತ ಅಂತಂದ್ರೆ ಏನು? ವ್ಯಕ್ತ ಅಂದ್ರೆ ನಮಗೆ ಏನು ಇಂದ್ರಿಯಗಳಿಗೆ ಗೋಚರವಾಗುತ್ತೋ, ಈ ಪಂಚೇಂದ್ರಿಯಗಳಿಗೆ ಯಾವುದು ಗೋಚರವಾಗುತ್ತೋ ಅದು ವ್ಯಕ್ತ. ನಾವು ಪ್ರಪಂಚದಲ್ಲಿ ಏನೇನು ನೋಡ್ತೀವೋ ಅಂದರೆ ಕಣ್ಣಿನಿಂದ ಅಲ್ಲ, ನಮ್ಮ ಕಿವಿಯಿಂದ ಕೇಳೋದಾಗೋದು ಆಗಬಹುದು, ಸ್ಪರ್ಶದಿಂದ ಆಗಬಹುದು, ರುಚಿ ನೋಡೋದ್ರಿಂದ, ವಾಸನೆ ಗಂಧದಿಂದ, ಆ, ಈ ರೀತಿಯಲ್ಲಿ ನಾವು ಅನುಭವವನ್ನು ಪಡೆದು ನಾವು ಇದು ವ್ಯಕ್ತ ರೂಪ, ವ್ಯಕ್ತವಾಗಿರುವಂತಹದ್ದನ್ನು ನಾವು ಗ್ರಹಿಸ್ತೀವಿ. ಆ ರೀತಿಯಲ್ಲಿ ಇದನ್ನು ಗ್ರಹಿಸೋದಕ್ಕೆ ಸಾಧ್ಯ ಇಲ್ಲ, ಇದು ಅವ್ಯಕ್ತವಾಗಿದೆ ಅಂತಂದರೆ ನೀನು ಇಂದ್ರಿಯಗಳಿಗೆ ಗೋಚರ ಆಗುತ್ತೆ ಅಂತಂದ್ಬಿಟ್ಟು ಅನ್ಕೊಂಬೇಡ. ಇದು ಹೇಗಿದೆಯಪ್ಪ ಅಂತಂದರೆ, ಒಂದು ಮರ ಅನ್ನೋದು ಒಂದು ಬೀಜದಲ್ಲಿ ಇರಬೇಕಾದ್ರೆ ಅದು ಮರ ಇತ್ತಾ? ಇಲ್ಲ, ಅದು ಅವ್ಯಕ್ತವಾಗಿತ್ತು. ಅದು ಯಾವಾಗ ಮರವಾಯಿತು ಆವಾಗ ವ್ಯಕ್ತ ರೂಪಕ್ಕೆ ಬಂತು. ಆದರೆ ಅದು ಇರಲಿಲ್ಲ ಅಂತ ಅಂದ್ಕೊಳಕ್ಕಾಗತ್ತಾ? ಆದರೆ ಇತ್ತು ತಾನೇ, ಅದು ಬೀಜ ರೂಪವಾಗಿ ಇತ್ತು. ಅದೇ ರೀತಿಯಲ್ಲಿ ನಿನಗೆ ಈಗ ಇಂದ್ರಿಯಗಳಿಗೆ ನಿನಗೆ ಎಟುಕುವವನಲ್ಲ ಅಂತ ಇಂದ್ರಿಯಗಳ ಬಗ್ಗೆ ಅದು ಇಂದ್ರಿಯಗಳಿಂದ ನೀನು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಅಚಿಂತ್ಯನು ಅಂತ ಹೇಳ್ತಾರೆ. ಅಚಿಂತ್ಯ ಅಂತಂದರೆ ನಾವು ಯೋಚನೆ ಮಾಡಿಬಿಟ್ಟು ಯಾವುದಾದ್ರೂ ಒಂದು ವಿಷಯವನ್ನು ತಿಳಿದುಕೊಳ್ಳುವಂಥದ್ದು. ಅದಕ್ಕೆ ಎಟಕ್ತಾನ? ಅದಕ್ಕೂ ಎಟ್ಕಲ್ಲಪ್ಪ. ಯಾತಕ್ಕೆ ಅಂತಂದರೆ ಆ ಒಂದು ಏನು ಮನಸ್ಸು ಬುದ್ಧಿಗಳಿಂದ ತಾನೇ ನಾವು ಚಿಂತನೆಯನ್ನು ಮಾಡೋದು. ಆ ಮನಸ್ಸು ಬುದ್ಧಿಗಳಿಗೂ ಎಟಕದಂತಹವನು. ಆ ಮನಸ್ಸು ಬುದ್ಧಿಗಳು ಮತ್ತು ಇಂದ್ರಿಯಗಳಿಗೆ ಯಾರು ಚೈತನ್ಯವನ್ನು ಕೊಡ್ತಾ ಇದ್ದಾನೋ ಅವನು ಆತ್ಮನೇ ಹೊರತು ಇವೆಲ್ಲ ಜಡ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಈ ಜಡವಾದಂತಹದ್ದನ್ನು ನೀನು ಸತ್ಯ ಅಂತಂದ್ಬಿಟ್ಟು ಅಂದ್ಕೊಳ್ಬೇಡ. ಅದಕ್ಕೆಲ್ಲವೂ ಚೈತನ್ಯ ಶಕ್ತಿಯ ಯಾವುದಿದೆ ಅದು ಆತ್ಮ, ಅದನ್ನು ನೀನು ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆತ್ಮನ ಆತ್ಮನೇ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಸಹ ನಾವು ಇಲ್ಲಿ ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ನಾವು ಈ ಪ್ರಪಂಚವನ್ನು ನೋಡೋದಕ್ಕೆ ಈ ಮನಸ್ಸು ಬುದ್ಧಿಗಳು ಈ ಇಂದ್ರಿಯಗಳು ಇರುವಂತಹದ್ದು. ಅದೇ ಆತ್ಮನು ಈ ಮುಖಾಂತರ ನೋಡುವಂತಹ ಒಂದು ಕರಣಗಳು ಅಷ್ಟೇ ಇವು. ಯಾವುದು? ಪಂಚೇಂದ್ರಿಯಗಳು ಮತ್ತು ಮನಸ್ಸು ಬುದ್ಧಿಗಳು. ಇವಕ್ಕೆ ಚೈತನ್ಯವನ್ನು ಕೊಡುವಂತಹವನ್ನೇ ಆತ್ಮನೇ ಹೊರತು ಇವುಗಳಿಂದ ಈ ಜಡವಾದದ್ದು
ಆತ್ಮನನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅಚಿಂತ್ಯನು, ಚಿಂತನೆಯನ್ನ ಮಾಡೋದಕ್ಕೆ ಸಾಧ್ಯವಿಲ್ಲದೆ ಇರುವಂತಹವನು. ಮತ್ತೆ ವಿಕಾರ ಅನ್ನೋದಕ್ಕೆ ಪೂರ್ಣವಾಗಿ ಸ್ಪಷ್ಟವಾಗಿ ಎಲ್ಲ ಒಂದು ಹುಟ್ಟದಾಗ್ಲಿಂದ ಸಾಯುವವರೆಗೂ ಹೇಗೆ ಎಲ್ಲವೂ ವಿಕಾರಗಳಿಗೆ ಒಳಗಾಗುತ್ತೆ ಅನ್ನೋದನ್ನ ಸಂಧ್ಯಾಜಿ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಆ ರೀತಿಯ ವಿಕಾರಗಳನ್ನು ಸಹ ಹೊಂದಲ್ಲ. ಯಾತಕ್ಕೆ ಅಂದ್ರೆ ದೇಹ ಅನ್ನೋದು ಇಲ್ಲ. ದೇಹ ಅನ್ನೋದಿದ್ರೆ, ರೂಪ ಆಕಾರ ಅನ್ನೋದು ಇದ್ರೆ ತಾನೇ ಅದು ವಿಕಾರಗಳಿಗೆ ಒಳಗಾಗೋದು. ಆಕಾರವೇ ಇಲ್ಲದೆ ಇರುವಂತಹದ್ದು ವಿಕಾರವಾಗೋಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಆ, ಆ, ಆಮ್, ಆ- ಆ- ಅದು ವಿಕಾರ ಆಗಲ್ಲ, ಅದಕ್ಕೆ ಅವಿಕಾರಿ. ಇಲ್ಲಿ ಏನಾದ್ರು ಇದು ಸಂಶಯ ಏನಾದ್ರು ಇದೆಯಾ? ರಜನಿಯವರಿಗೆ ಏನಾದ್ರು ಸಂಶಯ ಇದ್ದಿದ್ರೆ ಕೇಳಿ, ಇಲ್ಲ ಅಂದ್ರೆ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಮ್ಯಾಮ್. ಹೇಳಿ. ಇಲ್ಲ ಮ್ಯಾಮ್, ಅದೇ ಸ್ವಲ್ಪ ಯಾರು ಬಂದ್ರು, ಒಂಚೂರು ಬಿಸಿ ಇದೆ, ಮೊಬೈಲ್ ಆನ್ ಇಟ್ಟು ಕೇಳಿಸ್ಕೊತಾ ಇದ್ದೆ. ಸೊ ನನ್ಗೆ ಅದೇ ಕ್ವಶನ್ ಕೇಳೋ ತರ ಏನೂ ಇಲ್ಲ ಅಂತ ಅನ್ಕೋತೀನಿ. ಬೇಕಿದ್ರೆ ಓಕೆ. ನಾನು ಕೇಳಿಸ್ಕೊಂಡಿಲ್ವಲ್ಲ, ಅದಕ್ಕೋಸ್ಕರ. ಅದೇ ಅಂತ ಪ್ರಶ್ನೆಗಳು ಬಂದಾಗ ಕೇಳಿ, ಅದನ್ನ ಕ್ಲಿಯರ್ ಹಾ ಮಾಡೋಣ. ಮ್ಯಾಮ್, ತಿಳ್ಕೊತೀನಿ. ಖಂಡಿತ. ಹಾ ಮ್ಯಾಮ್, ಥ್ಯಾಂಕ್ ಯು. ಓಕೆ. ಯಾಕಂದ್ರೆ ಇವರಿಬ್ರಿಗೂ ಎಲ್ಲ ಚೆನ್ನಾಗಿ ಗೊತ್ತಾಗಿದೆ, ಅವ್ರೇನ್ ಪ್ರಶ್ನೆ ಏನ್ ಕೇಳಲ್ಲ. ಹಾ ಅದಕ್ಕೆ ನೀವು ಇಲ್ಲ ಕೇಳಿದ್ರೆ ಇನ್ನೊಂದ್ಸತಿ ಇಲ್ಲ, ನಾವು ಫುಲ್ ಕ್ಲಾಸ್ ಅಟೆಂಡ್ ಮಾಡಿದೆ, ಇವತ್ತೇ ಫಸ್ಟ್ ಅನ್ಕೋತೀನಿ ನಾನು. ಸೊ ಇನ್ನೂ ಹಾ ಹೊಸದಲ್ವಾ ನನಗೆ, ಗೊತ್ತಿಲ್ಲ ಸರಿ. ಏನು ಅಂತ ಹಾ ಗೊತ್ತಾಗಿಲ್ಲ ನನಗೆ. ಏನಾದ್ರು ಇದುವರೆಗೂ ಡೌಟ್ ಏನ್ ಅನ್ನಿಸ್ತಾ ಇದೆ ನಿಮ್ಗೆ? ಒಂಥರ ಈ ತರ ವಿಚಾರ ಮಾಡೋದ್ರಿಂದ ನಮ್ಗೆ ಉಪಯೋಗ ಆಗುತ್ತೆ ಅಂತ ಅನ್ಕೊಳ್ತಾ ಇದ್ದೀರಾ ಅಥವಾ ಹೇಗೆ? ಅದ್ರದ್ದು ಅರ್ಥ ನಮಗ್ ಪೂರ್ತಿ ಗೊತ್ತಾಗತ್ತೆ. ನಾ ಇನ್ನು ಅಟೆಂಡ್ ಸ್ವಲ್ಪ ಮಾಡಿ, ಹೆಲ್ಪ್ ಹಾ ಆಗತ್ತೆ. ಹಾ ಮ್ಯಾಮ್. ಸರಿ ಮ್ಯಾಮ್, ಥ್ಯಾಂಕ್ ಯು. ಓಕೆ. ಓಕೆ. ಇವ 26ನೇ ಶ್ಲೋಕ. ಅಥ ಚೈನಂ ನಿತ್ಯ ಜಾತಂ ನಿತ್ಯಂ ವಾ ಮನ್ಯಸೆ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈವಂ ಶೋಚಿತುಮರ್ಹಸಿ. ಒಂದು ವೇಳೆ ಆತ್ಮವು ನಿರಂತರ ಜನನ ಮತ್ತು ಮರಣಕ್ಕೆ ಒಳಗಾಗುತ್ತದೆ ಎಂದು ನೀನು ಭಾವಿಸಿದ್ದರೂ ಕೂಡ, ಓ ಬಲಶಾಲಿಯಾದ ಅರ್ಜುನ, ಆಗಲೂ ನೀನು ಈ ರೀತಿ ದುಃಖಿಸಬಾರದು. ಇವಾಗ 26, 27ರಲ್ಲಿ ಏನು ಹೇಳ್ತಾ ಇದ್ದಾರೆ? ಸ್ವಾಭಾವಿಕವಾಗಿ ನಾವು ಪ್ರಕೃತಿಯಲ್ಲಿ ಏನು ನೋಡ್ತೀವೋ, ಹೇಗೆ ಎಲ್ಲ ವಸ್ತುಗಳು ಹುಟ್ಟುತ್ತವೆ ಮತ್ತೆ ಒಂದಿನ ಇಲ್ವಾಗಿ ಹೋಗುತ್ತೆ, ಆ ರೀತಿಯಲ್ಲಿ ಸಾಮಾಜಿಕವಾಗಿ ಏನು ಕಾಣಿಸುತ್ತೋ ಅದನ್ನು ಕುರಿತಾಗಿ ಹೇಳ್ತಾರೆ. ಹಾಗೆ ಆಗತ್ತೆ ಅಂದ್ರೂ ಅದು ಸಹ ಅದು ಒಂದು ಚಕ್ರವೇ ಹೊರತು ಅದು ನಾಶವಾಗುತ್ತೆ ಅನ್ಕೊಳ್ಬೇಡ, ನಿನ್ಗೆ ಕಾಣಿಸ್ತಾ ಇದೆ ಅಷ್ಟೇನೆ ಅನ್ನೋದನ್ನ. ಅದಕ್ಕೋಸ್ಕರ ನೀನು ಸಂತೋಷವಾಗಿರ್ಬೇಕಾಗಿರೋದೇ ಮುಖ್ಯ ಅನ್ನೋದನ್ನ ತಿಳಿಸೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಸಾವಿತ್ರಿ ಅವರು ಫ್ರೀ ಇದ್ದೀರಾ ಇಲ್ವಾ? ಅದಕ್ಕೆ ಕೆಲಸ ಮಾಡ್ತಾನೆ ಇದು ಕೇಳಿಸ್ಕೊತಾ ಇದ್ದೀನಿ ನೋಡಿ. ಇಲ್ಲಿ ಯಾರು ಬಂದಿದ್ದಾರೆ ಅದಕ್ಕೆ. ಹೌದಾ? ಇದಕ್ಕೇನಾದ್ರೂ ಆನ್ಸರ್ ಹೇಳಕ್ಕಾಗತ್ತಾ? ಇಲ್ಲ. ಹೇಳಿ. ಆತ್ಮ ಹುಟ್ಟುವಂತಹದ್ದು ಮತ್ತು ಸಾಯುವಂತಹದ್ದಾದರೂ ದುಃಖಿಸುವಂತಿಲ್ಲ, ಏಕೆ? ಯಾಕೆ ಅಂತಂದ್ರೆ ಅವರು ಸೂಕ್ಷ್ಮ ಶರೀರ ಆ, ಕರ್ಮಗಳ ಅನುಸಾರವಾಗಿ ಜನ್ಮ ಪಡಿತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಹಾಗಾಗಿ ಹಂಗೂ ಹ್ಮ್ ನೀನು ಆ ದುಃಖಿಸೋ ಹಾಗಿಲ್ಲ ಅಂತ ಹೇಳ್ತಾರೆ. ಹ್ಮ್ ಅದು ಸೂಕ್ಷ್ಮ ಶರೀರದ ಪ್ರಯಾಣ. ಅದು ಸೂಕ್ಷ್ಮ ಆತ್- ಶರೀರದ. ಆತ್ಮನಿಗೆ ಏನು ಆಗಲ್ಲ ಅಂತಾನೆ ಓಕೆ. ಇದನ್ನೇ ಹ್ಮ್ ಹೇಳ್ತಾ ಹೋಗ್ತಾರೆ. ಹ್ಮ್ ಅದೇ ಹುಟ್ಟಂತಹದ್ದು ಮತ್ತೆ ಸಾಯುವಂತಹದ್ದು ಆದ್ರೂ ನೀನೇನಾದ್ರೂ ಅದನ್ನ ತಡೆದು ಹಿಡಿಯೋಕ್ ಸಾಧ್ಯನಾ? ಅದೇ. ತಾನೇ? ಹೌದು. ಅದಕ್ಕೆ ತಡೆದು ಹಿಡಿಯೋಕ್ ಸಾಧ್ಯ ಇಲ್ವೋ ಅಂತದಕ್ಕೋಸ್ಕರ ದುಃಖ ಪಟ್ಟೇನ್ ಪ್ರಯೋಜನ? ಹೌದು. ಹಂಗೂ ನೀನು ಹಿಂದಕ್ಕೆ ಹೊಟ್ಟೋಗ್ತೀನಿ ಅಂತಂದ್ರು ಹಂಗೂ ಆಡ್ಕೋತಾರೆ. ಯಾಕೆಂದ್ರೆ ನೀನ್ ಬಲಶಾಲಿ ಅಂತ ಗೊತ್ತು, ನೀನ್ ಕ್ಷತ್ರಿಯ ಅಂತ ಗೊತ್ತು, ಧರ್ಮ ಯುದ್ಧ ಮಾಡ್ಬೇಕು ಅಂತಾನೆ ಬಂದಿರೋದು. ಹ್ಮ್ ಅದ ಹಿಂದಕ್ಕೆ ಹೋದ್ರೂ ಕೂಡ ಹಾಕೋದ್. ಅದೇ ಧರ್ಮ ಯುದ್ಧನ ಮಾಡಿ ನೀನು ಅಲ್ಲಿ ಗೆದ್ರೂ ನಿನ್ಗಿದಾಗತ್ತೆ, ಸೋತ್ರೂ ಕೂಡ ನೀನು ಆ ಸ್ವರ್ಗಕ್ಕೆ ಸೇರ್ತೀಯ. ಆ ಒಂದು ಆ ಪುಣ್ಯವನ್ನು ನೀನು ಅನುಭವಿಸ್ತೀಯ.
ಹಾಗಾಗಿ ನಿನ್ನ ಧರ್ಮವನ್ನು ನೀನ್ ಮಾಡು ಅಂತ ಹೇಳ್ತಾ ಹೋಗ್ತಾರೆ. ಧನ್ಯವಾದಗಳು ಸಾವಿತ್ರಿಜಿ. ಹಾ ಮುಂದಿನ ಪದ್ಮಜ. ಶ್ಲೋಕ ಏನ್ ಹೇಳತ್ತೆ ನೋಡೋಣ. ಜಾತಸ್ಯ ಹಿ ಧ್ರುವಂ ಮೃತ್ಯೋರ್ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಅಪರಿಹಾರ್ಯರ್ಥೆ ನ ತ್ವಂ ಶೋಚಿತುಂ ಅರ್ಹಸಿ. ಹುಟ್ಟಿದವನಿಗೆ ಸಾವು ನಿಶ್ಚಿತ, ಸತ್ತವನಿಗೆ ಪುನರ್ಜನ್ಮ ಅನಿವಾರ್ಯ. ಆದ್ದರಿಂದ ನೀನು ಯಾವುದು ಅನಿವಾರ್ಯವೋ ಅದರ ಬಗ್ಗೆ ದುಃಖಿಸಬಾರದು. ಸಂಧ್ಯಾಜಿ, ಇದಕ್ಕೆ ನೀವೇ ಹೇಳಬೇಕು. ಅದೇ ಈಗ ಹೇಳ್ದಾಗೆ ಅಂದ್ರೆ ಈಗ ಅದನ್ನೇ ಹುಟ್ಟಿದವರು ಸಾಯ್ಲೇಬೇಕು ಪುನರಾವರ್ತಿಸಿ ಚೆನ್ನಾಗಿ ಎರಡು ಮನದಟ್ಟಾಗೋಕೆ ಅದೇ ಹೇಳ್ತಾ ಅದೇ ಇದ್ದಾರೆ. ಎರಡು ಶ್ಲೋಕ ಒಂದೇ ಅರ್ಥ ಅನ್ಸುತ್ತೆ ಇಲ್ಲಿ. ಅದೇ ಹ್ಮ್. ಹುಟ್ಟೋ ಯಾವಾಗ್ಲೂ ಸಾಯ್ತಾನೆ ಇರ್ತೀವಿ ಅಂದ್ರೆ ಹುಟ್ಟು ಸಾವು ಅನ್ನೋದು ಒಂದು ಚಕ್ರ ಇದ್ದ ಹಾಗೆ, ಹಗಲು ರಾತ್ರಿ ಇದ್ದ ಹಾಗೆ, ಒಂದಾದ್ಮೇಲೆ ಒಂದ್ ಬರ್ತಾನೆ ಇರ್ಬೇಕು. ಅದಕ್ಕಾಗಿ ಶೋಕ್ಸೋದ್ರಿಂದ ಶೋಕ್ಸೋದ್ರಲ್ಲಿ ಯಾವುದೇ ಅರ್ಥ ಇಲ್ಲಪ್ಪ. ಇಲ್ಲ ಅಂತ ಹೇಳ್ತಾರೆ. ನಾವು ಹ್ಮ್ ಹುಟ್ಟಿದ್ಮೇಲೆ ಸಾಯ್ಲೇಬೇಕು, ಅದು ನಿಶ್ಚಿತವಾದದ್ದು. ಅಂದ್ರೆ ಕೆಲವರು ಸ್ವಲ್ಪ ಹ್ಮ್ ಬೇಗ ಹೋಗ್ತಾರೆ, ಇನ್ ಕೆಲವರು ಹ್ಮ್ ಸ್ವಲ್ಪ ತಡವಾಗಿ ಹೋಗ್ತೀವಿ. ಏನೋ ಅದು ಅವ್ರವ್ರ ಕರ್ಮಾನುಸಾರ ಆಗ್ತಾ ಇರುತ್ತೆ. ಮೊನ್ನೆ ಯಾವ್ದೋ ನಾನು ಇದ್ರಲ್ಲಿ ಕೇಳಿದೆ, ಮಕ್ಳುಗಳು ಅಷ್ಟೇ ಹಾಗೆ ಹುಟ್ಟಿ ಹಾಗೆ ಹೋಗ್ಬಿಡ್ತಾರೆ. ಯಾಕೆ ಅಂದ್ರೆ ಕೆಲವು ಹುಟ್ಟು ಸತ್ತೋಗ್ಬಿಡ್ತವೆ, ಇಲ್ಲ ಏನೋ ಸಣ್ಣ ಪುಟ್ಟ ಕಾಯಿಲೆಗಳಾಗ ಒಂದು ತಿಂಗಳಾನ್ಗಟ್ಲೆ ಇದ್ ಹೋಗ್ಬಿಡ್ತಾರೆ ಅಂತ. ಅಂದ್ರೆ ಅವಕ್ಕೆಲ್ಲ ನಾವೇ ಅಂದ್ರೆ ಚರ್ಚೆ ಮಾಡಿದ್ವಲ್ಲ ಲಾಸ್ಟ್ ಯಾವ್ದೋ ಅದನ್ನೇ ಯಾಕೆ ಕ್ಲಾಸಲ್ಲಿ. ಅಂದ್ರೆ ಅದಕ್ಕೂನು ಇಲ್ಲಿ ಒಂದು ಸೂಕ್ತವಾದ ವಾತಾವರಣ ಇಲ್ಲ ಅಂತಾನೆ ಬಿಟ್ಟು ಹೋಗ್ಬಿಡುತ್ತೆ ಅಂತ. ಅದು ಬಂದಿರುತ್ತೆ, ಏನೋ ಅದನ್ನ ಕರ್ಮಗಳನ್ನ ಕಳ್ಕೋಬೇಕು ಅಂತ ಏನೋ ನೋಡ್ರಿ. ನಮ್ಮ ದೇಹಕ್ಕೆ ಅದು ಮಗು ಇರೋದ್ರಿಂದ ಆ ದೇಹಕ್ಕೆ ಅದು ಗೊತ್ತಾಗದೆ ಇರ್ಬೋದು, ಆದ್ರೆ ಆತ್ಮನಿಗೆ ಎಲ್ಲವೂ ತಿಳಿತಿರುತ್ತೆ ಅನ್ನೋದಕ್ಕೆ ಅದು ಬೇಡ, ನನಗಿಲ್ಲಿ ಇದು ಸರಿಯಾದ ವಾತಾವರಣ ಇಲ್ಲ ಅಂತಾನೆ ಬಿಟ್ಟು ಹೋಗ್ಬಿಡ್ಬೋದು. ಹಾಗಾಗಿ ಇನ್ನು ಈ ಕರ್ಮಾನುಸಾರ ಹೋಗ್ತಾ ಇರುತ್ತೆ, ಇರ್ತಾ ಇರುತ್ತೆ. ಈ ದೇಹಕ್ಕಾದ ಷಟ್ವಿಕಾರಗಳನ್ನು ಒಳ್ಳಿಕೊಂಡಿರೋ ಈ ದೇಹವನ್ನ ನಾವು ಶಾಶ್ವತ ಅಂತ ತಿಳ್ಕೊಬಾರ್ದು. ಇದ್ರ ಹಿಂದೆ ಇರ್ತಕ್ಕಂತ ಆತ್ಮ ಒಂದು ಶಾಶ್ವತವಾದದ್ದು, ಅದನ್ನ ನಾವು ತಿಳ್ಕೊಬೇಕಷ್ಟೇ. ಹೇಗೆ ಈಗ ನಾವು ಒಂದು ಸಾವು ಇನ್ನೊಂದು ಸಾವನ್ ಮಧ್ಯೆ ಹೋಯ್ತು, ಮತ್ತೊಂದು ಜೀವ ಪಡ್ಕೊಂಡ್ ಬಂತು ಅಂತ, ಈಗ ಅದನ್ನ ಒಂದು ಸಿನಿಮಾದಲ್ಲಿ ಒಂದು ಇಂಟರ್ವಲ್ ಅಂತ ತಿಳ್ಕೊಬೇಕು ಅನ್ಸದ ಅಂತ ಅಂತಾರೆ. ಎರಡು ಒಂದು ಸಿನಿಮಾ ನಡೆಯುವಾಗ ಹೇಗೆ ಮಧ್ಯದಲ್ಲಿ ವಿರಾಮ ಅಂತ ಕೊಡ್ತಾರೋ, ಹಾಗೆ ಜೀವನದಲ್ಲೂ ಅಷ್ಟೇನೆ. ಒಂದು ಸಾವು ಬಂದು ಒಂದು ನಾಟಕ ನೋಡುವಾಗ ಮಧ್ಯದಲ್ಲಿ ಪ್ರೇಕ್ಷಕ ವಿಶ್ರಾಂತಿ ಕೊಡ್ತಾರಲ್ಲ, ಒಂದ್ ನಾಟಕ ಸಿನಿಮಾ ಇವನ್ ನೋಡುವಾಗ, ಹಾಗೆ ನಮ್ ಜೀವನದಲ್ಲೂ ಒಂದು ಸಾವು ಅನ್ನೋದು ಬತ್ತು ಅಂದ್ರೆ ಅಲ್ಲಿಗೆ ಏನೋ ಒಂದು ಇದೆ. ಅಷ್ಟೇ, ನೆಕ್ಸ್ಟ್ ಇನ್ನೊಂದು ದೇಹ ಉಟ್ಕೊಳ್ಳುತ್ತೆ, ಇನ್ನೊಂದು ದೇಹದಲ್ಲಿ ಬರುತ್ತೆ. ಅದಕ್ಕೋಸ್ಕರ ನಾವು ಇದಕ್ಕೆ ಶೋಕಿಸೋ ಅವಶ್ಯಕತೆ ಇಲ್ಲ. ನಮ್ಮ ಶಕ್ತಿಯನ್ನು ಇದ್ರಲ್ಲಿ ನೀನು ತೊಡಗಿಸೋದು ಅವಶ್ಯಕತೆ ಇಲ್ಲ. ಅನಾವಶ್ಯಕವಾಗಿ ಚರ್ಚೆ ಮಾಡೋದು, ಅನಾವಶ್ಯಕವಾಗಿ ಯೋಚನೆ ಮಾಡೋದು, ಇವುಗಳಲ್ಲಿ ಮನಸ್ಸನ್ನ ನೋಯಿಸ್ಕೊಳ್ಳೋದು, ಇವನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಇದೆಲ್ಲ ಒಂದು ಆತ್ಮನ ಬಗ್ಗೆ ಏನು ಅಂತ ನಾವು ಇಷ್ಟು ಹೇಳ್ಸಿದೀನಿ, ತಿಳಿಸ್ಕೊಟ್ಟಿದೀನಿ. ಇದೆಲ್ಲ ನೋಡಿ ಇನ್ ಮುಂದೇನಾದ್ರೂ ನಿನ್ ಕರ್ತವ್ಯ ಏನು ಅನ್ನೋದ್ರ ಕಡೆ ಗಮನ ಕೊಡು ಅಂತ ಇಲ್ಲಿ ಹೇಳ್ತಿದ್ದಾರೆ ಅಂತ. ಶೋಕಿಸ್ಬಾರ್ದು ಅಂದ್ರೆ ಅವನಿಗೆ ಮರಣ ನಿಜ, ಸತ್ತವನಿಗೆ ಜನನ ನಿಜ ಅಲ್ವಾ. ಹುಟ್ಟಿದವ್ರು ಸಾಯ್ಬೇಕು, ಹ್ಮ್ ಸತ್ತವ್ರು ಪುನಃ ಹುಟ್ಲೇಬೇಕು. ಹ್ಮ್ ಇದಕ್ಕೋಸ್ಕರ ಈ ಚಕ್ರಕ್ಕೋಸ್ಕರ ನೀನ್ ಯಾಕೆ ಯೋಚಿಸ್ತಾ ಇದೀಯ, ಬಿಡು, ಮುಂದೆ ನಿನ್ನ ಕರ್ತವ್ಯದ ಕಡೆ ಗಮನ ಕೊಡು ಅಂತ ಹೇಳ್ತಿದ್ದಾರೆ. ಶಂಕರಾಚಾರ್ಯರು ಭಜಗೋವಿಂದಮಲ್ಲಿ ಹ್ಮ್ ಹೇಳಿರುವ ರೀತಿಯಲ್ಲಿ ಪುನರಪಿ ಮರಣ ಪುನರಪಿ ಜನನ ಅಂತಂದ್ಬಿಟ್ಟು ಅದು ಹುಟ್ಟಿದವನು ಯಾವತ್ತಾದ್ರೂ ಒಂದಿನ ಸಾಯ್ ಸಾಯ್ಲೇಬೇಕು. ಹ್ಮ್ ಮತ್ತೆ ಸತ್ತ ಮೇಲೆ ಮತ್ತೆ ಹುಡ್ತಾನೆ ಅಂತಂದ್ಬಿಟ್ಟು ಈ ಒಂದು ಚಿಗುರೆಲೆ ಇರುತ್ತೆ, ಚಿಗುರೆಲೆ ಕೊನೆಗೆ ನೋಡಿ ಹೀಗೆ ಹಣ್ಣೆಲೆ ಆಗಿ ಹೋಗ್ಬಿಡುತ್ತೆ. ಉದುರೋದ್ಮೇಲೆ ಗೊಬ್ಬರ ಒಬ್ರನು ಆಗೋಗ್ಬಿಡುತ್ತೆ. ಗೊಬ್ಬರ ಆದ್ಮೇಲೆ ಆ ಗೊಬ್ಬರ ಹೋಗಿ ಮತ್ತೆ ಬೇರೆ ರೂಪಾಂತರಗೊಳ್ಳುತ್ತೆ. ಒಳ್ಳೇದು ಅದು ಇನ್ನೊಂದ್ ದಿನ ಬರುತ್ತೆ. ಅದು ನಾಶ ಅನ್ನೋದು ಅವಾಗ್ಲೂ ಇಲ್ಲ. ಇಲ್ಲ ಹೀಗೆ ಇಲ್ಲ ಬದಲಾವಣೆ ಮಾತ್ರ ನಿರಂತರವಾಗಿ ನಡೀತಾ ಇರುತ್ತೆ. ನಿನಗೆ ಹಾಗೆ ಬದಲಾವಣೆಯನ್ನ ನೀನು ಒಪ್ಕೊಳ್ತಾ ಇಲ್ಲ ಅಷ್ಟೇ. ಅಷ್ಟೇ. ಅದಕ್ಕೋಸ್ಕರ ನೀನು ಯಾವ ಚಿಂತೆ ಪಡ್ಬೇಕಾಗಿಲ್ಲ. ಮೂಲತಃ ಇಲ್ಲಿ ಹೇಳ್ತಾ ಇರೋದು ಏನು ಅಂತಂದ್ರೆ, ನೋಡು ಇದೆಲ್ಲ ವಿವರಣೆ ನೀನು ಕೊಡ್ತಾ ಇರೋದು ಯಾತಕ್ಕೆ ಅಂದ್ರೆ ನೀನು ಸರಿಯಾಗಿ ಇದನ್ನ ಅರ್ಥ ಮಾಡ್ಕೊ. ಈ ಒಂದು ಆತ್ಮನನ್ನ ನೀನು ತಿಳಿದುಕೊಂಡಾಗ ನಿನಗೆ ಇಲ್ಲಿ ಬದಲಾವಣೆ ಆಗ್ತಾ ಇದೆ ಅಷ್ಟೇನೆ. ಪ್ರಾಪಂಚಿಕವಾಗಿ ನೋಡಿದಾಗ ಆದ್ರೆ ನಿಜವಾಗ್ಲೂ ಆತ್ಮ ಯಾವ ಬದಲಾವಣೆಯನ್ನು ಹೊಂದಲ್ಲ, ಅದು ಯಾವಾಗ್ಲೂ ಇದ್ದೇ ಇರುತ್ತೆ. ಈ ರೂಪ ನಾಮಗಳು ಮಾತ್ರ ಬದಲಾವಣೆ ಆಗತ್ತೆ, ಆದ್ರೆ ಆತ್ಮ ಬದಲಾವಣೆ ಆಗತ್ತಾ? ಆತ್ಮ ಬದಲಾವಣೆ ಆಗಲ್ಲ.
ಅನ್ನೋದನ್ನ ಅದಕ್ಕೋಸ್ಕರ ಅದು ಹೋಯ್ತು ಅಂತಂದ್ಬಿಟ್ಟು ನೀನು ಈ ನಾಮರೂಪಗಳಿಗೋಸ್ಕರ ನೀನು ಅಳುವಂತಹದ್ದು ದುಃಖ ಪಡುವಂಥದ್ದು ಅಗತ್ಯ ಇಲ್ಲ. ನೀನು ನನ್ನ ಸಖ, ನೀನು ಸ್ನೇಹಿತ, ನೀನು ದುಃಖ ಪಡುವಂಥದ್ದಲ್ಲಪ್ಪ ಅಂತಂದ್ಬಿಟ್ಟು. ಹಾಗೆ ಈ ಆತ್ಮನ ಸಖರು ನಾವು. ಅದಕ್ಕೆ ನಮಗೆ ಶ್ರೀಕೃಷ್ಣ ಇಷ್ಟೊಂದು ನೀನು ದುಃಖಿಸ್ಬೇಡ, ನೀನು ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಸಾವಿಗೆ ಹೆದರೋದು. ಸಾವಿಗಿಂತ ಬೇರೆ ಯಾವುದಕ್ಕೂ ಹೆದರಲ್ಲ. ಅದೇ ಮುಖ್ಯವಾಗಿ ಮೊದಲ ಭಯ ಅನ್ನೋದು. ಆಮೇಲೆ ಬೇರೆ ಎಲ್ಲದಕ್ಕೂ ಭಯಗಳು ಬೇರೆ ಬೇರೆ ರೀತಿಯಲ್ಲಿ ಬರುತ್ತೆ. ಈ ದೇಹಕ್ಕೆ ಆಗುವಂತಹ ತೊಂದರೆಗಳಿಗೆ, ಮಾನಸಿಕವಾಗಿ ಆಗುವಂತಹ ತೊಂದರೆಗಳಿಗೆ, ಅಥವಾ ಒಂದು ಸ್ಥಾನಮಾನಗಳಿಗೆ ಆಗುವಂತಹ ಒಂದು ತೊಂದರೆಗಳಿಗೆ ಹೆದರ್ತೀವಿ. ಮೂಲತಃ ನಾವು ಆ, ಮ್, ಸಾಯ್ತೀವಿ ಅನ್ನೋದಕ್ಕೆ, ಮರಣಕ್ಕೆ ನಾವು ಹೆದರೋದು. ಆದರೆ ಇಲ್ಲಪ್ಪ, ನಿನಗೆ ಮರಣ ಅನ್ನೋದೇ ಇಲ್ಲ, ನೀನು ಆತ್ಮ, ಹೆದರ್ಬೇಡ ಅಂತಂದ್ಬಿಟ್ಟು ಚಿಯರಪ್ ಅಂತ ನಾವು ಹೇಳ್ತೀವಿ. ಮಕ್ಕಳಿಗೆ ಹೇಗೆ ಸಮಾಧಾನ ಮಾಡಿ ಹೇಳ್ತೀವೋ ಆ ರೀತಿಯಲ್ಲಿ ಸಮಾಧಾನ ಮಾಡಿ ಹುರಿದುಂಬಿಸ್ತಾ ಇದ್ದಾರೆ. ಇಲ್ಲಿಗೆ ನಿಲ್ಸೋಣವಾ? ಏನು ಕೇಳಿಸ್ತಾ ಇಲ್ಲ, ನಂದೇ ನೆಟ್ವರ್ಕ್ ಇಲ್ಲಿಗೆ ಹೋಯ್ತಾ ಇಲ್ಲ, ನಿಲ್ಸೋಣ ನಿಮ್ ಅಂತ ನೆಟ್ವರ್ಕ್ ಸರಿ ಹೇಳಿದ್ರೆ. ಇಲ್ವಾ ಗೊತ್ತಾಗ್ತಾ ಇಲ್ಲ, ಏನು ಕೇಳಿಸ್ತಾ ಇಲ್ಲ, ಬ್ರೇಕ್ ಆಗ್ತಿದೆ. ಇಲ್ಲ, ಇಲ್ಲಿಗೆ ಹೌದಾ? ನಿಲ್ಸೋಣ ಅಂತ ಹೇಳಿದ್ರು ಅಷ್ಟೇ. ಅದೇ ಹಾಗೆ ಮಾಡಿ, ನೆಕ್ಸ್ಟ್ ಕ್ಲಾಸ್ ತಗೊಂಡ್ರೆ ಆಯ್ತು. ಆಯ್ತು. ಇವಾಗ ಅಷ್ಟು ಶ್ಲೋಕ, 5 ಶ್ಲೋಕಗಳು ಆಯ್ತು, ಮುಗೀತು. ಹರಿ ಓಂ ಶ್ರೀ ಗುರುಭ್ಯೋ ಅದು ನಮಃ. ಎಲ್ಲಾನು ಆತ್ಮನ ಬಗ್ಗೆನೇ ಹೇಳುತ್ತೆ. ನಮಸ್ತು. ನಮ್ಗೆ AVSC ಕ್ಲಾಸ್ ಅಲ್ಲಿ ಇರೋದ್ರಿಂದ ಈಗ ಇದು ಒಂದ್ ಸ್ವಲ್ಪ ಚೆನ್ನಾಗಿ ಅರ್ಥ ಆಗ್ತಿದೆ ಅನ್ಸುತ್ತೆ.